ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಲದಮಯಂತಿ ಉಪಾಖ್ಯಾನದ ಕಥಾನಕವನ್ನು ನಿನ್ನೆ ಆರಂಭಿಸಿದ್ದೇವೆ. ದಂಪತಿಗಳಿಬ್ಬರ ನೈಜ ಪ್ರೇಮದ ಬಲ ಎಷ್ಟು ಅನ್ನುವುದನ್ನು ನಿರೂಪಿಸುವ ಅಥವಾ ದ್ಯೂತದ ವ್ಯಸನಕ್ಕೆ ಒಳಪಟ್ಟ ಸ್ಥಿತಿಯಲ್ಲಿ ಎಂತಹ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನುವ ಪಾಠವನ್ನು ಕಲಿಸಿಕೊಡುವ ಒಂದು ಪ್ರೇಮ ಪ್ರಬಂಧ. ಅದು ಈ ನಳದಮಯಂತಿ ಉಪಾಖ್ಯಾನದ ಸ್ವರೂಪದಲ್ಲಿ ವನಪರ್ವದ ಮಹಾಭಾರತದ ವನಪರ್ವ ಭಾಗದಲ್ಲಿ ನಿರೂಪಿತವಾಗಿದೆ. ನಿನ್ನೆ ನಳದಮಯಂತಿ ಉಪಾಖ್ಯಾನದ ಒಂದಿಷ್ಟು ಕಥೆಯನ್ನು ಓಡಿಸಿಕೊಂಡು ಹೋಗಿದ್ದೇವೆ. ಅದರಲ್ಲಿ ನಿಷದ ದೇಶದ ರಾಜನಾದ ಶೂರಸೇನನ ಮಗ ನಲ, ವಿದರ್ಭ ದೇಶದ ಮಗನಾದ ಭೀಮರಾಜನ ಮಗಳು ದಮಯಂತಿ, ದಮನ ಅನ್ನುವ ಮಹರ್ಷಿಯ ತಪಸ್ಸಿನ ಪ್ರಭಾವದಿಂದ ಆವಿರ್ಭವಿಸಿದಂಥ ಹೆಣ್ಣು ಮಗಳು, ಹಂಸಗಳ ಮೂಲಕ ಇವರಿಬ್ಬರಿಗೆ ಪ್ರೀತಿ ಅಂಕುರವಾಗ್ತದೆ. ಅವರಿಬ್ಬರು ವಿವಾಹವಾಗಬೇಕು ಅಂತ ಪರಸ್ಪರ ಮಾನಸ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಇಂದ್ರಾದಿ ದೇವತೆಗಳು ಕೂಡ ದಮಯಂತಿಯ ಸ್ವಯಂವರದಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿದರು. ಸ್ವತಃ ನಳನನ್ನೇ ದೂತನನ್ನಾಗಿ ಕಳಿಸಿಕೊಟ್ಟರೂ ದಮಯಂತಿ ದೇವತೆಗಳನ್ನು ಧಿಕ್ಕರಿಸಿ ಈ ನಳನನ್ನೇ ತನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ದಾಳೆ. ದೇವತೆಗಳು ನಲನ ವೇಷವನ್ನೇ ಹೊತ್ತು ಸ್ವಯಂವರದಲ್ಲಿ ಉಪಸ್ಥಿತರಾದರೂ ಕೂಡ ಆ ದೇವತೆಗಳ ಅನುಗ್ರಹವನ್ನು ಪಡೆದ ದಮಯಂತಿ ನಲನನ್ನು ಮಾಲೆ ಹಾಕಿ ವರಣ ಮಾಡಿದ್ದಾಳೆ ಅನ್ನುವಷ್ಟು ಕಥೆಯನ್ನು ನಾವು ನಿನ್ನೆ ಗಮನಿಸಿದ್ದೇವೆ. ನಳನನ್ನು ಸ್ವೀಕರಿಸಿದ್ದಾಳೆ. ದೇವತೆಗಳನ್ನು ಧಿಕ್ಕರಿಸಿ ಅಂತ ಒಂದು ಶಬ್ದ, ದೇವಾನ್ ಧಿಕ್ಕೃತ್ಯ ಅಂತ. ಇವಳಿಗೆ ವಸ್ತುತಃ ಇಂದ್ರಾದಿ ದೇವತೆಗಳಿಗೆ ಮಾಲೆ ಹಾಕುವುದಕ್ಕೆ ಅವಕಾಶ ಇದ್ದರೂ ಅವರಿಗೆ ಮಾಲೆಯನ್ನು ಹಾಕದೆ ನಳನನ್ನೇ ಪತಿಯನ್ನಾಗಿ ಸ್ವೀಕರಿಸಿದ್ದಾಳೆ. ದೇವತೆಗಳಿಗೂ ಮನುಷ್ಯರಿಗೂ ತುಂಬ ವ್ಯತ್ಯಾಸ ಇದೆ. ದೇವತೆಗಳನ್ನು ಧಿಕ್ಕರಿಸಿ ನಳನನ್ನು ಸ್ವೀಕರಿಸಿದ್ದು ಹೇಗೆ ಅನ್ನುವ ಪ್ರಶ್ನೆಗೆ ನಿನ್ನೆ ಉತ್ತರ ಸಿಕ್ಕಿದೆ ನಮಗೆ. ಅದು ನಿಷ್ಕಲ್ಮಷವಾದಂತಹ ಪ್ರೀತಿ. ಯಾವಾಗ ನಲನ ಬಗ್ಗೆ ಹಂಸಗಳ ಮೂಲಕವಾಗಿ ದಮಯಂತಿ ತಿಳಿದಿದ್ದಾಳೆ, ನಲನನ್ನೇ ನನ್ನ ಪತಿಯನ್ನಾಗಿ ನಾನು ಸ್ವೀಕರಿಸಿದ್ದೇನೆ ಅಂತ ಮಾನಸ ಸಂಕಲ್ಪವನ್ನು ಮಾಡಿಕೊಂಡಿದ್ದಾಳೆ. ಆದ್ದರಿಂದ ಸಂಕಲ್ಪಿತನಾದಂತಹ ಪತಿಯನ್ನು ತ್ಯಜಿಸಿ ದೇವತೆಗಳನ್ನೂ ಕೂಡ ಪತಿ ಅನ್ನುವ ಭಾವದಿಂದ ಸ್ವೀಕರಿಸುವ ಹಾಗಿಲ್ಲ. ಮನುಷ್ಯರಿಗೆ ದೇವತೆಗಳನ್ನು ದೇವರು ಅನ್ನುವ ದೃಷ್ಟಿಯಿಂದ ಆರಾಧನೆ ಮಾಡುವುದಕ್ಕೆ ಅರ್ಹತೆ ಇದೆಯೇ ಹೊರತು, ಮನುಷ್ಯ ಸ್ತ್ರೀಗೆ ದೇವತೆಗಳನ್ನು ನನ್ನ ಗಂಡ ಅನ್ನುವ ದೃಷ್ಟಿಯಿಂದ ಆರಾಧನೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಭಗವಂತನನ್ನೂ ಕೂಡ ಪತಿಭಾವದಿಂದ ಆರಾಧಿಸುವುದಕ್ಕೆ ಅವಕಾಶ ಇಲ್ಲ. ಪತಿಯಲ್ಲಿ ಭಗವಂತ ಇದ್ದಾನೆ ಅಂತ ಆರಾಧನೆ ಮಾಡಬಹುದೇ ಹೊರತು ಮಹಾವಿಷ್ಣುವೇ ನನ್ನ ಪತಿ ಅನ್ನುವ ದೃಷ್ಟಿಯಿಂದ ಆರಾಧನೆ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಡಲಿಲ್ಲ. ಭಾಗವತದಲ್ಲಿ ಒಬ್ಬಳು ಪಿಂಗಲ ಅನ್ನುವ ವೇಶ್ಯೆಯ ಕಥಾನಕ ಬಂದು ಆಕೆ ಕೊನೆಗೆ ನಾರಾಯಣನೆಂಬ ಪತಿ ಇರಬೇಕಾದ್ರೆ ನಾನು ಯಾಕೆ ಬೇರೆಯವರನ್ನೆಲ್ಲ ಆಲೋಚನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ನಾರಾಯಣನನ್ನು ಪತಿಭಾವದಿಂದ ಒಳಗಿಂದ ಒಳಗೆ ಆಲಿಂಗಿಸಿಕೊಂಡು ಆನಂದವನ್ನು ಅನುಭವಿಸಿದ್ಲು ಅಂತ ಒಂದು ಕಥೆ ಏಕಾದಶ ಸ್ಕಂದ ಭಾಗವತದಲ್ಲಿ ಬರ್ತದೆ. ಆವಾಗ ಆಚಾರ್ಯರು ಅದರ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ. ಸಾಮಾನ್ಯ ಮಾನುಷ ಸ್ತ್ರೀ ಅನಿಸಿದಂತಹ ಈ ಪಿಂಗಲೆಗೆ ಭಗವಂತನನ್ನು ಪತಿ ಅನ್ನುವ ಭಾವದಿಂದ ಆರಾಧಿಸುವುದಕ್ಕೆ ಅರ್ಹತೆ ಎಲ್ಲಿದೆ? ಇದು ತಪ್ಪಾದ ಉಪಾಸನೆಯಾಯಿತಲ್ಲ
ಶ್ರೀಕೃಷ್ಣನ ಅವತಾರ ಕಾಲದ ಗೋಪಿಕಾ ಸ್ತ್ರೀಯರಿಗೂ ಕೂಡ ಭಗವಂತನನ್ನು ಪತಿ ಅನ್ನುವ ಭಾವದಿಂದ ಆರಾಧನೆ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ. ಮತ್ತು ಅವತ್ತು ಅನೇಕ ಗೋಪಿಕೆಯರು ಪತಿ ಅನ್ನುವ ಭಾವದಿಂದ ಶ್ರೀಕೃಷ್ಣನನ್ನು ಆರಾಧಿಸಿ ಕಾಮ ಭಕ್ತಿಯ ಮೂಲಕವಾಗಿ ಮೋಕ್ಷ ಪಡೆದರು ಅಂತ ಮಾತು ಇದೆಯಲ್ಲ, ಅವೆಲ್ಲ ಅಗ್ನಿಯ ಮಕ್ಕಳು. ಅವರು ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡುವುದಕ್ಕೆ ಹೆಣ್ಣುಮಕ್ಕಳಾಗಿ ಹುಟ್ಟುವ ವರವನ್ನು ಪಡೆದಿದ್ದರು. ಲಕ್ಷ್ಮೀದೇವಿಯ ಅನುಗ್ರಹದಿಂದ ತನ್ನಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ವಿಶೇಷವನ್ನು ಸಂಪಾದನೆ ಮಾಡಿಕೊಂಡಿದ್ದರು. ಆದ್ದರಿಂದ ಅವರಿಗೆ ಭಗವಂತನ ಅಂಗಸಂಗ ಪ್ರಾಪ್ತಿಯಾಗುವಂತಹ ಪತಿಭಾವದ ಆರಾಧನೆಗೆ ಅವಕಾಶವಾಯಿತು. ಸಾಮಾನ್ಯ ಮಾನುಷ ಸ್ತ್ರೀಯರು ಆ ರೀತಿಯಲ್ಲಿ ಚಿಂತನೆ ಮಾಡಿದರೆ ಅದು ದೋಷವಾಗ್ತದೆ ಅಂತ ತೀರ್ಮಾನವನ್ನು ಭಾಗವತದ ವ್ಯಾಖ್ಯಾನದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ. ಹಾಗಾದರೆ ಮಾನುಷ ಸ್ತ್ರೀಯರು ಭಗವಂತನನ್ನಾಗಲಿ ಇತರ ದೇವತೆಗಳನ್ನಾಗಲಿ ದೇವರು ನಮಗೆ ಮಾರ್ಗದರ್ಶಕ ಗುರುಗಳು ಅನ್ನುವ ದೃಷ್ಟಿಯಿಂದ ಅವರ ಆರಾಧನೆಯನ್ನು ನಡೆಸಬಹುದೇ ಹೊರತು ಪತಿಭಾವದಿಂದ ಆರಾಧನೆ ನಡೆಸುವುದಕ್ಕೆ ಅವಕಾಶ ಇಲ್ಲ. ಅದನ್ನು ಇಲ್ಲಿ ದಮಯಂತಿ ಸ್ಪಷ್ಟಪಡಿಸಿದರು. ಇಂದ್ರಾದಿ ದೇವತೆಗಳು ನಮಗೆ ದೇವರು. ದೇವರು ಅಂದರೆ ತಂದೆಯ ಸ್ಥಾನದಲ್ಲಿರುವವರು. ತಂದೆಯ ಸ್ಥಾನದಲ್ಲಿರ್ತಕ್ಕಂತಹ ಆ ದೇವತೆಗಳನ್ನು ತಾನು ಪತಿಭಾವದಿಂದ ಆಲೋಚನೆ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗಾದರೆ ಇಂದ್ರಾದಿ ದೇವತೆಗಳಾದರೂ ಯಾಕೆ ಬಂದರು? ಈ ದಮಯಂತಿಯನ್ನು ನನ್ನವಳನ್ನಾಗಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನಲನ ವೇಷ ಹಾಕಿಕೊಂಡು ನಲನಿಗೂ ಇವರಿಗೂ ಯಾವ ಆಕಾರ ವ್ಯತ್ಯಾಸವೂ ಇಲ್ಲದೇ ಇದ್ದ ಹಾಗೆ ನಿಂತು ಬಿಟ್ರಲ್ಲ, ಇದಾದರೂ ಯಾಕೆ? ಅದು ಇವರಿಬ್ಬರ ನಿಷ್ಕಲ್ಮಶ ಪ್ರೇಮವನ್ನು ಪರೀಕ್ಷೆ ಮಾಡಿ ಲೋಕಕ್ಕೆ ಜಗಜ್ಜಾಹೀರುಗೊಳಿಸುವುದಕ್ಕೋಸ್ಕರ ಆ ಕೆಲಸ ಮಾಡಿದರು. ನಳನ ರೂಪದಲ್ಲಿ ವಿಶಿಷ್ಟ ಸ್ವರೂಪದಲ್ಲಿ ನಿಂತಹ ದೇವತೆಗಳು ಅವರ ಮುಂದೆ ದಮಯಂತಿ ಕಿಂಚಿತ್ತೂ ವಿಚಲಿತಳಾಗದೆ ಇದರಲ್ಲಿ ಯಾರು ನಳ ಅನ್ನುವುದನ್ನು ನೀವೇ ತೋರಿಸಿಕೊಡಬೇಕು ಅಂತ ಆಕೆ ಒಂದು ರೀತಿಯಲ್ಲಿ ಶಪಥ ಮಾಡ್ತಾಳೆ. ಆ ದೇವತೆಗಳ ಮುಂದೆ ಆಕೆ ಹೇಳ್ತಕ್ಕಂತಹ ಮಾತು, ನಾನು ವೃತೇಚ ನೈಷಧೇ ಭೈಮ್ಯ, ನಾನು ನಿಷಧರಾಜನಾದಂತಹ ನಲನನ್ನು ಹೊರತುಪಡಿಸಿ ಮನಸ್ಸಿನಲ್ಲಿ ಅನ್ಯ ಪುರುಷನನ್ನು ಇಲ್ಲಿಯ ತನಕ ಕಿಂಚಿತ್ತೂ ಚಿಂತಿಸಲಿಲ್ಲ ಅನ್ನುವುದು ಸತ್ಯ ಹೌದಾದರೆ ನೀವು ಯಾರು ದೇವತೆಗಳು ಅಂತ ನನಗೆ ತೋರಿಸಿಕೊಡಿ. ಅವಳು ಹೇಳುವ ಮಾತುಗಳು. ಅಲ್ಲದೆ ನನ್ನ ಜೀವನದಲ್ಲಿ ನಾನು ಒಂದು ಬಾರಿಯೂ ಕೂಡ ನಳನನ್ನು ಹೊರತುಪಡಿಸಿ ಬೇರೆದ್ದಾದಂತಹ ವ್ಯಕ್ತಿತ್ವವನ್ನು ನನ್ನ ತಂದೆ ಅಥವಾ ನನ್ನ ಮಾವ ಅಥವಾ ನನ್ನ ಅಣ್ಣ ಅಥವಾ ನನ್ನ ತಮ್ಮ ಅನ್ನುವ ಭಾವದಿಂದ ಯೋಚಿಸಿದ್ದೇನೆ ಹೊರತು ಬೇರೆಯ ದೃಷ್ಟಿ ನನ್ನ ಮನಸ್ಸಿನಲ್ಲಿ ಬರಲೇ ಇಲ್ಲ ಅನ್ನುವುದು ಸತ್ಯ ಹೌದಾದರೆ ಏತೇನ ಸತ್ಯೇನ ದೇವಾಹ ಸ್ವೀಯಂ ರೂಪಂ ಪ್ರಕಟಯಂತು, ಇದು ಸತ್ಯ ಹೌದಾದರೆ ಆವಾಗ ದೇವತೆಗಳು ತಮ್ಮ ರೂಪವನ್ನು ನನಗೆ ಪ್ರಕಟಗೊಳಿಸಿ ನಲನನ್ನು ನನ್ನ ಪತಿಯನ್ನಾಗಿ ಕರುಣಿಸಿಕೊಡಲಿ. ತುಂಬ ಒಂದು 3-4 ಪ್ರತಿಜ್ಞೆಯನ್ನು ಆಕೆ ಮಾಡ್ತಾಳೆ. ಇದು ಸತ್ಯ ಹೌದಾದರೆ ನನಗೆ ದೇವತೆಗಳು ಈ ನಲನನ್ನು ತೋರಿಸಿಕೊಡಲಿ ಅಂತ ಕೇಳ್ತಾಳೆ. ಇದನ್ನು ಈಕೆಯಲ್ಲಿ ಯಾವ ಭಾವ ನಳನ ಬಗ್ಗೆ ಇದೆ, ಎಷ್ಟು ನಿಷ್ಕಲ್ಮಶವಾದ ಭಾವ ಈಕೆಯಲ್ಲಿದೆ ಅನ್ನುವುದನ್ನು ಪ್ರಕಟಪಡಿಸುವುದಕ್ಕೋಸ್ಕರವೇ ದೇವತೆಗಳು ಪರೀಕ್ಷೆ ಮಾಡುವುದು. ಅಂದರೆ ದೇವತೆಗಳು ಸಾಮಾನ್ಯವಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ವಿಘ್ನ ಸ್ವರೂಪದಲ್ಲಿ ಬರ್ತಾರೆ ಅಂತಾದರೆ ಅದು ದೇವತೆಗಳ ಪರೀಕ್ಷೆ ಅಂತ ಅರ್ಥ. ಯಜ್ಞವನ್ನು ನಡೆಸ್ತಾ ಇರುವಾಗ ಕುದುರೆಯನ್ನು ಕದಿಯುವುದು ಅನ್ನುವುದು ದೇವತೆಗಳ ಒಂದು ಸಾಮಾನ್ಯ ಸ್ವಭಾವ. ಸಗರ ಯಾಗ ಮಾಡ್ತಾ ಇರಬೇಕಾದರೆ ಅವನ ಕುದುರೆಯನ್ನು ಇಂದ್ರ ಕದ್ದುಕೊಂಡು ಹೋಗ್ತಾನೆ. ಯುವನಾಶ್ವ ಆತ ಯಜ್ಞ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯೂ ಕೂಡ ಕುದುರೆ ಕದಿಯುವ ಕೆಲಸವನ್ನು ಮಾಡ್ತಾನೆ. ಈ ಕುದುರೆ ಕದಿಯುವುದು ದೇವತೆಗಳು ಒಂದು ರೀತಿ ಸ್ವಭಾವ ಅವರಿಗೆ, ಯಜ್ಞದಲ್ಲಿ ಕುದುರೆಯನ್ನು ಕದಿಯುವುದು ಅಂತ. ಕುದುರೆಯನ್ನು ಕದಿಯುವುದರ ಉದ್ದೇಶ ಇವರ ಯಜ್ಞಕ್ಕೆ ವಿಘ್ನ ತಂದು ಇವನು ಇಂದ್ರಸ್ಥಾನಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು, ಅಸೂಯೆ ಅನ್ನುವುದಲ್ಲ. ಮತ್ತು ಪರೀಕ್ಷೆ ಮಾಡುವುದು. ಕುದುರೆಯನ್ನು ಕದ್ದರೂ ಕೂಡ ಇವರು ಕುದುರೆಯನ್ನು ತರಿಸಿಕೊಳ್ಳುವಷ್ಟು ಸಮರ್ಥರಿದ್ದಾರೋ, ಈ ಯಜ್ಞದಲ್ಲಿ ಇವರು ಇಷ್ಟು ಹಠ ಹಿಡಿದು ಸಾಧನೆಯನ್ನು ಮಾಡ್ತಕ್ಕಂತಹ ಛಲ ಬಿಡದ ವ್ಯಕ್ತಿತ್ವ ಇವರಲ್ಲಿದೆಯೋ ಅನ್ನುವುದನ್ನು ಪರೀಕ್ಷಿಸಿ ಅಂತಹ ಅರ್ಹತೆ ಇದ್ದರೆ ಮಾತ್ರ ಇವರು ಆ ಯಾಗದಲ್ಲಿ ಪೂರ್ಣತೆಯನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಿಂದ ಅವರು ಕುದುರೆಯನ್ನು ಕದಿಯೋದು. ಯಜ್ಞ ಅಂತ ಹೇಳಿದರೆ ಕುದುರೆಯನ್ನು ಕದಿಯೋದು. ಈಗ ನಾವು ಮಾಡ್ತಾ ಇರೋದು ಒಂದು ಯಜ್ಞವೇ. ಇದಕ್ಕೆ ಜ್ಞಾನಯಜ್ಞ ಅಂತ ಕರೀತೇವೆ. ಪ್ರವಚನ ಅಥವಾ ಶ್ರವಣ ಅನ್ನುವುದು ಒಂದು ಜ್ಞಾನಯಜ್ಞ ಅಂತ. ಜ್ಞಾನಯಜ್ಞದಲ್ಲೂ ದೇವತೆಗಳು ಕುದುರೆ ಕದೀತಾ ಇರ್ತಾರೆ. ಆ ಕುದುರೆ ಎಲ್ಲ ಇಲ್ಲೇ ಇರ್ತದೆ ಅಂತ ಗ್ಯಾರಂಟಿ ಇಲ್ಲ, ಎಲ್ಲೆಲ್ಲೋ ಕುದುರೆಗಳು ಹೋಗ್ತಾ ಇರ್ತವೆ. ಕುದುರೆ ಅಂದರೆ ಅದು ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ. ಇಂದ್ರಿಯಗಳನ್ನು, ಈ ಕಿವಿ, ನಮ್ಮ ಮನಸ್ಸು, ಇವನ್ನೆಲ್ಲ ಕುದುರೆ ಅಂತ ಕರೀತಾರೆ. ಮನಸ್ಸು ಕುದುರೆಗೆ ಹಚ್ಚಿದ ಕಡಿವಾಣದ ಸ್ವರೂಪದಲ್ಲೂ ಕೆಲಸ ಮಾಡ್ತದೆ. ಮನಃ ಪ್ರಗ್ರಹಮೇವಚ, ಮನಸ್ಸು ಅನ್ನುವುದು ಕಡಿವಾಣ, ಈ ಇಂದ್ರಿಯಗಳೇನಿದ್ದಾವೆ ಅವುಗಳು ಕುದುರೆಗಳು.
ಕುದುರೆಯನ್ನು ಕದಿಯುವುದು ಅಂದ್ರೇನು? ಆ ಇಂದ್ರಿಯ ನಿಯಾಮಕರಾದಂತಹ ದೇವತೆಗಳು ಆ ಕುದುರೆ ಇಂದ್ರಿಯಗಳು ಎಲ್ಲೆಲ್ಲೋ ಬೇರೆ ಬೇರೆ ವಿಷಯದಲ್ಲಿ ಹೋಗುವ ಹಾಗೆ ಮಾಡುವುದು. ಕೂತಿರುವುದು ಪ್ರವಚನಕ್ಕೆ ನಾವು ಕೂತಿರ್ತೇವೆ, ಆದರೆ ಪ್ರವಚನ ಪೂರ್ತಿ ಮುಗಿದ ಮೇಲೆ ಪಕ್ಕದವರು ಕೇಳ್ತಾರೆ, ಇವತ್ತು ಪ್ರವಚನದಲ್ಲಿ ಯಾವ ವಿಷಯ ಹೇಳಿದರು? ಅದು ಯಾವುದೋ ಪುರಾಣ ಹೇಳಿದ್ರಪ್ಪ, ಭಾರಿ ಚಂದ ಹೇಳಿದರು ಅಂತ ಅಷ್ಟೇ ಕೆನ್ನೆ ತಟ್ಟಿಕೊಂಡು ಹೋಗ್ತಾರೆ ಹೊರತು ವಿಷಯದಲ್ಲಿ ಒಂದು ವಿಷಯ ಹೇಳಲಿಕ್ಕೂ ಹೋಗೋದಿಲ್ಲ. ಯಾಕಂದರೆ ಈ ಕುದುರೆಗಳಿಲ್ಲಿರುವುದಿಲ್ಲ. ಆ ಕುದುರೆಗಳೆಲ್ಲೆಲ್ಲೋ ದೇವತೆಗಳು ಆ ಕುದುರೆಗಳನ್ನೆಲ್ಲೆಲ್ಲೋ ಕದ್ದುಕೊಂಡು ಹೋದಾಗ ಇಂತಹ ಪ್ರಸಂಗಗಳಾಗ್ತವೆ. ಆದರೆ ಕುದುರೆಯನ್ನು ಕದಿಯುವುದಕ್ಕೆ ದೇವತೆಗಳು ಸನ್ನದ್ಧರಾಗಿದ್ದರೂ ಕೂಡ ನಾವು ಆ ಕುದುರೆಯನ್ನು ಮತ್ತೆ ಎಳೆದು ತಂದು ಅದೇ ವಿಷಯದಲ್ಲಿ ಅದೇ ಯಜ್ಞದಲ್ಲಿ ಮುಂದುವರಿಸಿ ಯಜ್ಞದಲ್ಲಿ ಪೂರ್ಣಾಹುತಿಯನ್ನು ಮಾಡಿದೆವು ಅಂತಾದರೆ ಆವಾಗ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಅವರು ಅನುಗ್ರಹ ಮಾಡುವುದಕ್ಕೋಸ್ಕರವೇ ಕುದುರೆಯನ್ನು ಕದಿಯುವ ಕೆಲಸ ಮಾಡುವುದು. ಅನುಗ್ರಹ ಮಾಡುವುದಕ್ಕೋಸ್ಕರವೇ ನಳನ ರೂಪವನ್ನು ಹೊತ್ತು ನಳನನ್ನು ದೂತನನ್ನಾಗಿಸಿ ಈ ದಮಯಂತಿ ನಳನಿಂದ ತಪ್ಪಿ ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದು. ಆದರೆ ನಳನಲ್ಲಿರತಕ್ಕಂತಹ ನಿಷ್ಕಲ್ಮಷವಾದ ದಮಯಂತಿಯ ಬಗೆಗಿನ ಭಾವ ಮತ್ತು ದಮಯಂತಿಯಲ್ಲಿರತಕ್ಕಂತಹ ನಳನ ಬಗೆಗೆ ಇರುವ ಶುದ್ಧ ವ್ಯಕ್ತಿತ್ವ ಚಿಂತನೆ ಇವೆರಡರ ಕಾರಣದಿಂದ ದೇವತೆಗಳು ಅವರ ಮೇಲೆ ಅನುಗ್ರಹವನ್ನು ಮಾಡಿದರು. ಎಷ್ಟು ಅನುಗ್ರಹ ಮಾಡಿದರು ಅಂದರೆ, ದಮಯಂತಿ ಮಾಲೆ ಹಿಡಿದುಕೊಂಡು ಬಂದವಳು ತಾನು 4 ದೇವತೆಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಆ ದೇವತೆಗಳು ತಮ್ಮ ನಿಜ ಸ್ವರೂಪವನ್ನು ತೋರಿಸಿ ಇವನೇ ನಲ ಅಂತ ಅವನನ್ನು ಮುಂದಕ್ಕೆ ತಂದಿಟ್ಟು ಅವನಿಗೆ ಮಾಲೆ ಹಾಕುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದು ಮಾತ್ರ ಅಲ್ಲದೆ, ಈಕೆ ಮಾಲೆ ಹಾಕಿ ಅವನ ಪಕ್ಕದಲ್ಲಿ ನಿಂತು ಇದೇ ದೇವತೆಗಳಿಗೆ ಪತಿ ಸಮೇತಳಾಗಿ ನಮಸ್ಕಾರ ಮಾಡಿದಾಗ ನಲನನ್ನು ಎಳೆದು ಹಿಡಿದು ಆಲಿಂಗಿಸಿಕೊಂಡು ದೇವತೆಗಳು ಅವನಿಗೆ ಒಬ್ಬೊಬ್ಬರು 2 ವರಗಳನ್ನು ಕೊಡ್ತಾರೆ. ಒಟ್ಟು 8 ವರಗಳನ್ನು ಕೊಟ್ಟರಂತೆ ದೇವತೆಗಳು. ಅದರಲ್ಲಿ ಇಂದ್ರ ಕೊಟ್ಟ ವರ ಏನು? ನೀನು ಯಜ್ಞದಲ್ಲಿ ಇಂದ್ರಾಯ ಸ್ವಾಹ ಅಂತ ಹೇಳಿದಾಗ ನಾನು ಬಂದು ಕೂತುಕೊಳ್ತೇನೆ ಅಂತ ಹೇಳಿದ ಇಂದ್ರ. ಇದರ ಅರ್ಥ ನಾವೆಲ್ಲ ಸ್ವಾಹ ಕೊಟ್ಟಾಗ ಇಂದ್ರ ಬರೋಲ್ಲ ಅಂತ. ಯಾಕಂದ್ರೆ ನಲನಿಗೆ ವರ ಕೊಟ್ಟ, ಪ್ರತ್ಯಕ್ಷ ದರ್ಶನಂತಸ್ಯ, ಯಜ್ಞದಲ್ಲಿ ನಾನು ಪ್ರತ್ಯಕ್ಷವಾಗಿ ನಿನಗೆ ಗೋಚರಿಸ್ತೇನೆ ಅಂತ ಒಂದು ವರವನ್ನು ಕೊಟ್ಟ. ಅಲ್ಲ, ಇದು ಈ ವರದ್ದೇನು ಪ್ರಯೋಜನ ಅಂತ ಒಂದು ಪ್ರಶ್ನೆ ಬರ್ಬೋದು ನಮಗೆ. ದೇವರು ಪ್ರತ್ಯಕ್ಷ ಇಲ್ಲದೆ ಹೋದರೂ ಕೂಡ ನಾವು ಇಂದ್ರಾಯ ಸ್ವಾಹ ಅಂತ ಕೊಟ್ಟಾಗ ಇಂದ್ರ ಆಹುತಿಯನ್ನು ಸ್ವೀಕರಿಸ್ತಾನೆ. ಇಷ್ಟೇ ವ್ಯತ್ಯಾಸ. ನಮ್ಮಲ್ಲಿ ಅಪ್ರತ್ಯಕ್ಷನಾಗಿ ಬಂದು ಆಹುತಿಯನ್ನು ಸ್ವೀಕರಿಸ್ತಾನೆ, ನಳನ ಯಾಗದಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಬಂದು ಆಹುತಿಯನ್ನು ಸ್ವೀಕರಿಸ್ತಾನೆ. ಇವೆರಡರಲ್ಲಿ ವ್ಯತ್ಯಾಸ ಏನು? ಅವನಿಗೆ ಮಹತ್ವ ಏನು ಬಂತು ವರದ ಮೂಲಕವಾಗಿ ಅಂದರೆ, ಎಲ್ಲಿ ಪ್ರತ್ಯಕ್ಷವಾಗಿ ಇಂದ್ರಾದಿ ದೇವತೆಗಳ ದರ್ಶನವಾಗ್ತದೆ ಅಲ್ಲಿ ಆ ಯಜ್ಞ ಅದರ ಫಲ ಎಷ್ಟಿದೆ ಅಷ್ಟನ್ನೂ ಕೊಡ್ತದೆ. ಎಲ್ಲಿ ದೇವತೆಗಳ ಪ್ರತ್ಯಕ್ಷತೆ ಇಲ್ಲ, ಅಪ್ರತ್ಯಕ್ಷರಾಗಿ ಬಂದು ಯಜ್ಞದ ಆಹುತಿಯನ್ನು ಸ್ವೀಕರಿಸ್ತಾರೆ, ಅಲ್ಲಿ ಯಜ್ಞದ 100ನೇ 1 ಫಲ ಸಿಗ್ತದೆ ಅಷ್ಟೇ. ಅಂದರೆ ನಾವೆಲ್ಲ ನಾವು ಮಾಡಿದ ಯಜ್ಞಕ್ಕೆ ಪೂರ್ತಿ ಫಲ ಸಿಗ್ತದೆ ಅಂತ ಹೇಳ್ತೇವಲ್ವ. ಏನು ಯಜ್ಞದ ಪೂರ್ತಿ ಫಲ ಸಿಗುವುದು ಅಂದರೆ, ಯಜ್ಞದ 100 ಫಲದಲ್ಲಿ 1 ಫಲ ಮಾತ್ರ ಸಿಗುವುದು. ಈ 1 ಫಲವನ್ನೇ ನಾವು ಪೂರ್ತಿ ಅಂತ ತೀರ್ಮಾನಿಸಿದ್ದೇವೆ. ಅದು 1 ಫಲ, ಅದು ಪೂರ್ತಿ ಫಲ. ಏನು ಅದು ಯಜ್ಞದ ಬಗ್ಗೆ ಏನೂ ತಿಳಿಯದೆ ಬರೀ ಯಜ್ಞ ಮಾತ್ರ ಮಾಡಿದರೆ ಅದರಲ್ಲಿ 100ನೇ 1 ಫಲ ಸಿಗುತ್ತೆ ಅವನಿಗೆ. ಅಂದರೆ ಅದು 1000ನೇ 1ನೇ ಫಲ ಆಗ್ತದೆ. ಅದು ವಾಸ್ತವ ಫಲದ 1000 ಅಂಶದಲ್ಲಿ 1 ಅಂಶ ಪ್ರಾಪ್ತಿಯಾಗತಕ್ಕಂಥದ್ದು. ಯಜ್ಞದಲ್ಲಿ ಸಾಕ್ಷಾತ್ ದೇವತೆಗಳ ದರ್ಶನವಾಗುವ ರೀತಿಯ ಯಜ್ಞ ನಡೆದ ಪಕ್ಷದಲ್ಲಿ ಅದರ ಪೂರ್ಣ ಫಲ, ಯಜ್ಞಕ್ಕೆ ಏನು ಫಲವನ್ನು ಹೇಳಿದ್ದಾರೆ ಅದು ವೃಷ್ಟಿಕಾಮಃ ಕಾರೀರ್ಯಾಯ ಯಜೇತ ಅಂತ ವೃಷ್ಟಿಯನ್ನು ಹೇಳಿರ್ಬೋದು, ಸ್ವರ್ಗಕಾಮಃ ಜ್ಯೋತಿಷ್ಠೋಮೇನ ಯಜೇತ ಅಂತ ಹೇಳಿ ಮನ್ವಂತರ ಪರಿಮಿತವಾದಂತಹ ಸ್ವರ್ಗಪ್ರಾಪ್ತಿ ರೂಪವಾದ ಫಲವನ್ನು ಹೇಳಿರ್ಬೋದು. ಅಂತಹ ಆ ಫಲದ 100ಕ್ಕೆ 100 ಫಲ ಪ್ರಾಪ್ತಿಯಾಗಬೇಕು ಅಂತಾದರೆ ದೇವತೆಗಳ ಪ್ರತ್ಯಕ್ಷ ದರ್ಶನ ಅನ್ನುವುದು ಯಜ್ಞದಲ್ಲಿ ಆಗಬೇಕು. ನಲನಿಗೆ ಆ ವರವನ್ನು ಇಂದ್ರ ಕೊಟ್ಟ. ಇಂದ್ರ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿದರೆ ಉಳಿದ ದೇವತೆಗಳು ಪ್ರತ್ಯಕ್ಷರಾಗಲೇಬೇಕು. ಯಾಕಂದರೆ ಇಂದ್ರ ಅಷ್ಟೂ ದೇವತೆಗಳಿಗೆ ಇಂದ್ರ, ದೇವೇಂದ್ರ ಅಂತ ಕರೆಸಿಕೊಂಡ ಒಡೆಯ. ದೇವತೆಗಳ ಒಡೆಯನಾದ ಇಂದ್ರನೇ ಯಜ್ಞದಲ್ಲಿ ಪ್ರತ್ಯಕ್ಷನಾದ ಪಕ್ಷದಲ್ಲಿ ಉಳಿದ ದೇವತೆಗಳ ಪ್ರತ್ಯಕ್ಷ ಅನಿವಾರ್ಯವಾಗ್ತದೆ. ಆದ್ದರಿಂದ ಅಂತಹ ಒಂದು ವಿಶಿಷ್ಟ ಫಲ ಅದು ಇಂದ್ರನ ವರದಿಂದ ಪ್ರಾಪ್ತಿಯಾಯಿತು. 2ನೇದ್ದು ಹೇಳ್ತಾನೆ ಅವ, ನೀನು ಈ ಶರೀರ ತ್ಯಾಗಾನಂತರದಲ್ಲಿ ಸ್ವರ್ಗಲೋಕದಲ್ಲಿ ನಿನಗೆ ಅನುಮತಿ ಕೊಡ್ತೇನೆ ಅಂತ. ಮನ್ವಂತರ ಕಾಲದ ತನಕ ಸ್ವರ್ಗದಲ್ಲಿರುವುದಕ್ಕೆ ವರ ಕೊಟ್ಟ. ಅಂದರೆ ಇಹಲೋಕದಲ್ಲಿ ನೀನು ಯಾಗ ಮಾಡ್ತಾ ಇರುವಾಗ ಪ್ರತ್ಯಕ್ಷವಾಗಿ ಬರ್ತೇನೆ, ಶರೀರ ತ್ಯಾಗಾನಂತರದಲ್ಲಿ ಸ್ವರ್ಗದಲ್ಲಿ ದಮಯಂತಿ ಸಮೇತನಾಗಿರುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ. ಅಂತೂ ಐಹಿಕ ಪಾರತ್ರಿಕವಾದ 2 ಫಲಗಳನ್ನು ವರಸ್ವರೂಪದಲ್ಲಿ ಇಂದ್ರ ಕೊಟ್ಟ. ಆಗ ಅಗ್ನಿ ತಾನು ವರ ಕೊಟ್ಟ. ಅಗ್ನಿಯ ವರ ಏನು ಅಂದರೆ, ನೀನು ನೆನೆಸಿದರೆ ಸಾಕು ನಾನು ಪ್ರತ್ಯಕ್ಷ ಆಗ್ತೇನೆ ಅಂತ. ಇಂದ್ರನಿಗಿಂತ ಸ್ವಲ್ಪ 1 ಹೆಜ್ಜೆ ಮೇಲೆ ಹೋದವ. ಇಂದ್ರ ಆಗಬೇಕಾದ್ರೆ ಆಹುತಿ ಕೊಟ್ಟಾಗ ನಾನು ಪ್ರತ್ಯಕ್ಷ ಆಗ್ತೇನೆ ಅಂತ ವರ ಕೊಟ್ಟದ್ದು. ಆದರೆ ಇವೊಂದು ಹಾಗಲ್ಲ. ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಅಗ್ನಿಯನ್ನು ನೆನೆಸಿದರೆ ಸಾಕು, ಅಡಿಯಲ್ಲಿ ಅಗ್ನಿ ತಾನಾಗಿ ಬರ್ತಾನೆ.
ನಾವೆಲ್ಲ ಅಗ್ನಿ ಪುರುಷರೇ ಆಗಿದ್ದೇವೆ ಅಲ್ವಾ, ಸುಮ್ಮನೆ ಏನೋ ಲೈಟರ್ ಹೀಗೆ ಹಚ್ಚಿದ ಕೂಡಲೇ ಅಗ್ನಿ ಬಂದುಬಿಡುತ್ತೆ ನಮ್ಮಲ್ಲೂ ಕೂಡ. ನಾವು ನೆನೆಸಿದರೆ ಪ್ರತ್ಯಕ್ಷ ಆಗ್ತದೆ. ಈ ಪ್ರತ್ಯಕ್ಷತೆ ಹಾಗಲ್ಲ, ಇವನಿಗೆ ಅಗ್ನಿಯ ಸಂಬಂಧವೇ ಬೇಕಾಗಿಲ್ಲ. ಸುಮ್ಮನೆ ಪಾತ್ರೆಯನ್ನು ಹಿಡಿದ್ರೆ ಸಾಕು, ಒಳಗಿದ್ದ ಅಕ್ಕಿ ಬೆಂದು ಬಿಡುತ್ತೆ. ಅದಕ್ಕೆ ಹೊರಗಿಂದ ಅಗ್ನಿ ಬರುವುದಿಲ್ಲ, ಒಳಗೆ ಪಾತ್ರೆಯ ಒಳಗೆ ಹೋಗಿ ಅಗ್ನಿ ಬೇಯಿಸಿಬಿಡ್ತಾನೆ. ಅದಕ್ಕೆ ನಳಪಾಕ ಅಂತ ಕರೆಯುವುದು. ಅಗ್ನಿ ಇಲ್ಲದೆ ಆತ ಅಡಿಗೆ ಮಾಡಬಲ್ಲ ಅಂದರೆ ಅವ ಅಗ್ನಿಯನ್ನು ಆಲೋಚಿಸಿದರೆ ಸಾಕು, ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ಮಾಡಿ ಹೋಗ್ತಾನೆ. ಇಂಥ ವರವನ್ನು ಅಗ್ನಿ ಕೊಟ್ಟ. ಮತ್ತೊಂದು ವರವನ್ನು ಕೊಟ್ಟ, ನನ್ನ ಅಗ್ನಿ ಲೋಕದಲ್ಲಿ ನಿನಗೆ ಸಾಧನೆಯಾಗಲಿ ಅಂತ ವರ ಕೊಟ್ಟ. ಅಗ್ನಿ ಲೋಕದ ಸಾಧನೆ ಅಂದರೆ ಸ್ವರ್ಗಲೋಕ ಅನ್ನುವುದು ಇವರು ಮಾಡಿದ ಪುಣ್ಯಕರ್ಮಗಳನ್ನು ಅನುಭವಿಸುವುದಕ್ಕೋಸ್ಕರ ಇರತಕ್ಕಂತಹ ಲೋಕ. ಇನ್ನು ಅಗ್ನಿಲೋಕ, ಯಮಲೋಕ, ನಿರುತಿ ಲೋಕ, ವರುಣ, ವಾಯು, ಸೋಮ, ಈಶಾನ ಇವರಿಗೆಲ್ಲ ಪ್ರತ್ಯೇಕ ಲೋಕಗಳಿದ್ದಾವೆ. ಸ್ವರ್ಗಲೋಕಕ್ಕೆ ಹೋಗುವ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗೆ ಅಗ್ನಿಲೋಕದಲ್ಲಿ ವಾಸ ಮಾಡುವುದಕ್ಕೆ ಬೇಕಾದಂತಹ ಅರ್ಹತೆ ಇರುವುದಿಲ್ಲ. ಅಗ್ನಿಲೋಕದಲ್ಲೇ ಆತ ಕೆಲವು ಸಮಯ ಆದರೂ ವಾಸ ಮಾಡಬೇಕಾದ್ರೆ ಅದಕ್ಕೆ ಅಗ್ನಿ ವರ ಕೊಡಬೇಕು, ಇಲ್ಲೇ ಹೋದರೆ ಅನುಕೂಲ ಆಗುವುದಿಲ್ಲ. ಅಗ್ನಿಯ ವಿಶಿಷ್ಟವಾದ ಉಪಾಸನೆಯಿಂದ ಮಾತ್ರ ಪ್ರಾಪ್ಯವಾಗತಕ್ಕಂತಹ ಅಗ್ನಿಲೋಕ ಪ್ರಾಪ್ತಿ ಅನ್ನುವ ವರವನ್ನು ಅಗ್ನಿ ಕೊಟ್ಟ. ಹೀಗೆ 4 ವರಗಳಾದವು. ಇನ್ನು ಪಕ್ಕದಲ್ಲಿದ್ದವ ಯಮನು ಒಂದು ವರ ಕೊಟ್ಟ. ಏನು? ಯಾವತ್ತೂ ನಿನ್ನ ಬುದ್ಧಿ ಧರ್ಮದಿಂದ ದೂರ ಹೋಗದೇ ಇರಲಿ. ಇದು ಯಮ ಕೊಟ್ಟಂತಹ ಒಂದು ಧರ್ಮೇ ಚೈವ ಸ್ಥಿರಾಂ ಮತಿಂ, ಧರ್ಮದಲ್ಲಿ ಸ್ಥಿರವಾದ ಮತಿ ನಿನಗಿರಲಿ ಅನ್ನುವ ವರವನ್ನು ಯಮ ಕೊಟ್ಟ. ಇನ್ನೊಂದು ವರ ಕೊಡ್ತಾನೆ. ಈ ಇಂದ್ರ ಹೇಳಿದ್ದಾನಲ್ವ, ಸ್ವರ್ಗದಲ್ಲಿ ದೀರ್ಘಕಾಲ ನಿನಗೆ ಸ್ಥಾನ ಇರಲಿ ಅಂತ ಇಂದ್ರ ಹೇಳಿದ್ದಾನಲ್ವ, ಅದರ ಅರ್ಥ ಏನು? ನೀನು ಸಾಯಬೇಕು ಅಂತ ಅರ್ಥ. ಆದರೆ ದೀರ್ಘಕಾಲ ನೀನು ಸಾಯದೇ ಇರುವ ಹಾಗೆ ನಾನು ವರ ಕೊಡ್ತೇನೆ ಅಂತ. ಅಂದರೆ ಈ ಯಮ ಎಲ್ಲಿಯ ತನಕ ಅವನಿಗೆ ಮೃತ್ಯುಲೋಕದ ಆಧಿಪತ್ಯ ಇರುತ್ತೋ ಅಲ್ಲಿಯ ತನಕ ನಿನ್ನನ್ನು ನಾನು ಮುಟ್ಲಿಕ್ಕೆ ಬರುವುದಿಲ್ಲ ಅಂತ ಒಂದು ವರ ಕೊಟ್ಟ. ಇವರಿಬ್ಬರಲ್ಲಿ ದೀರ್ಘ ದಾಂಪತ್ಯ, ಆ ವರವನ್ನು ಯಮ ಕೊಡ್ತಾನೆ. ಇನ್ನೊಂದು ಆ ಯಮ ಅದರ ಜೊತೆಗೆ ಒಂದು ವರವನ್ನು ಸೇರಿಸ್ತಾನೆ. ಏನಂದರೆ ಅನ್ನರಸಂ ಚೈವ. ಭಾಗವತದಲ್ಲಿ ಇಷ್ಟೇ ಇದೆ. ಮಹಾಭಾರತದಲ್ಲಿ ಅನ್ನರಸಂ ಚೈವ, ಅನ್ನರಸದ ವರವನ್ನು ಕೊಟ್ಟ. ಅನ್ನರಸದ ವರ ಅಂದರೆ ಇವ ಅಡಿಗೆಗೆ ಏನು ಹಾಕಿದರೂ ಕೂಡ ಅದು ರುಚಿಯಾಗುವ ಹಾಗೆ ಒಂದು ವರ. ಅಂದರೆ ಅಡಿಗೆಗೆ ಸುಮ್ಮನೆ ಒಂದು ಹಿಡಿದು ಒಂದು ಉಪ್ಪು ಬಿಸಾಡಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಗಿರ್ತದೆ. ಅದು ಅತ್ಯಂತ ರುಚಿಯಾದಂತಹ ಅಡಿಗೆ ಆಗಬೇಕು. ಈ ಅನ್ನದಲ್ಲಿ, ಅನ್ನ ಅಂದರೆ ಅಕ್ಕಿಯಿಂದ ಮಾಡುವಂಥ ಪದಾರ್ಥ ಅಂತ ಇಷ್ಟೇ ಅರ್ಥ ಅಲ್ಲ. ಅನ್ನ ಅನ್ನುವ ಶಬ್ದಕ್ಕೆ ವಸ್ತುತಃ ಮುಸುರೆ ಅಂತ, ಮುಸುರೆ ಅನ್ನುವ ಶಬ್ದಕ್ಕೆ ಎಷ್ಟು ಅರ್ಥ ಇದೆ, ಅದು ಸಂಸ್ಕೃತದಲ್ಲಿ ಅನ್ನ ಅನ್ನುವ ಶಬ್ದದ ಅರ್ಥ. ಸಂಸ್ಕೃತದಲ್ಲಿ ಮುಸುರೆ ಅನ್ನುವುದಕ್ಕೆ ಬೇರೆ ಶಬ್ದ ಇಲ್ಲ. ಎಂಜಲು ಅನ್ನುವುದಕ್ಕೆ ಉಚ್ಚಿಷ್ಟ ಅನ್ನುವ ಶಬ್ದ ಇದೆ. ಆದರೆ ಮುಸುರೆ ಅಂತ ಏನು ನಾವು ಬಳಸ್ತೇವೆ ಅದಕ್ಕೆ ಸಂಸ್ಕೃತದಲ್ಲಿ ಬೇರೆ ಶಬ್ದ ಇಲ್ಲ. ಅನ್ನ ಅನ್ನುವ ಶಬ್ದವೇ ಮುಸುರೆ ಅನ್ನುವ ಅರ್ಥದಲ್ಲಿ ಇರತಕ್ಕಂಥದ್ದು. ಯಾವುದು ಅನ್ನವಾಗ್ತದೆ ಅಂತ ಕೇಳಿದರೆ ಅದಕ್ಕೆ ಒಂದೊಂದಕ್ಕೆ ಅನ್ನ ಆಗಬೇಕಾದ್ರೆ ಒಂದೊಂದು ಸ್ಥಿತಿ ಬರಬೇಕು. ಅಕ್ಕಿಯು ಅನ್ನ ಅಂತ ಕರೆಸಿಕೊಳ್ಳಬೇಕಾದ್ರೆ ಅದನ್ನು ಬಾಣಲೆಯಲ್ಲಿ ಹಾಕಿ ಅಕ್ಕಿಯನ್ನು ಹುರಿದ್ರೆ ಅದು ಅನ್ನ ಆಗೋದಿಲ್ಲ. ಅಥವಾ ಅಕ್ಕಿಗೆ ಬರೀ ನೀರು ಹಾಕಿ ಇಟ್ಟರೆ ಅದು ಅನ್ನ ಆಗೋದಿಲ್ಲ. ಮತ್ತು ಅಕ್ಕಿಗೆ ನೀರು ಹಾಕಿ ಬೆಂಕಿಯನ್ನು ತಾಗಿಸಿದಾಗ ಅದು ಅನ್ನವಾಗುತ್ತೆ. ತಂಡುಲಹ ಅಗ್ನಿಯಂಬು ಸಂಯೋಗಾತ್ ಪಿಷ್ಟಂ ಲವಣಯೋಗತಃ ಫಲಂ ತ್ರಿತಯ ಸಂಯೋಗಾತ್ ಅನ್ನಂ ಭವತಿ ತತ್ಕ್ಷಣಾತ್. ಅನ್ನ ಅಂತ ಆಗಬೇಕಾದರೆ ತಂಡುಲಹ ಅಗ್ನಿಯಂಬು ಸಂಯೋಗಾತ್, ಅಕ್ಕಿಗೆ ಅಗ್ನಿ ಮತ್ತು ನೀರು ಇವೆರಡರ ಸಂಪರ್ಕ ಆದಾಗ ಅದು ಅನ್ನವಾಗುತ್ತೆ, ಅಂದರೆ ಮುಸುರೆ ಆಗ್ತದೆ ಅಂತ ಅರ್ಥ. ಹಿಟ್ಟು ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಇತ್ಯಾದಿ ಹಿಟ್ಟುಗಳು, ಅದು ಅನ್ನ ಆಗಬೇಕಾದ್ರೆ, ಮುಸುರೆ ಆಗಬೇಕಾದ್ರೆ ಬರೀ ನೀರು ಹಾಕಿದರೆ ಮುಸುರೆ ಆಗುವುದಿಲ್ಲ, ಬರೀ ಬೆಂಕಿಯಲ್ಲಿಟ್ಟರೂ ಮುಸುರೆ ಆಗುವುದಿಲ್ಲ, ನೀರು ಬೆಂಕಿಗಳನ್ನು ಹಾಕಿದರೂ ಮುಸುರೆ ಆಗುವುದಿಲ್ಲ, ಮತ್ತು ಅದಕ್ಕೆ ಉಪ್ಪು ಬಿದ್ದರೆ ಮುಸುರೆ ಆಗ್ತದೆ. ಪಿಷ್ಟಂ ಲವಣಯೋಗತಃ, ಅದಕ್ಕೆ ಉಪ್ಪು ಬಿತ್ತು ಅಂತಾದರೆ ಆವಾಗ ಆ ಚಪಾತಿಯು ಕೂಡ ಮುಸುರೆ ಆಗ್ತದೆ. ಅಂದರೆ ಮುಸುರೆ ಆಗದ ಚಪಾತಿ ಅಂದರೆ ಉಪ್ಪು ಹಾಕಬಾರ್ದು ಅಂತ ಅರ್ಥ. ಅದು ಪಿಷ್ಟಂ ಲವಣಯೋಗತಃ. ಇನ್ನು ಫಲಂ ಅಂದರೆ ತರಕಾರಿ, ಹಣ್ಣು ಇವುಗಳೆಲ್ಲ ಮುಸುರೆ ಯಾವಾಗ ಆಗ್ತದೆ? ಅವುಗಳು ತ್ರಿತಯ ಸಂಯೋಗ. ಅದಕ್ಕೆ ನೀರು ಹಾಕಿ ಬೆಂಕಿಯಲ್ಲಿಟ್ಟು ಉಪ್ಪು ಹಾಕಿದರೆ ಮುಸುರೆ ಆಗ್ತದೆ. ನೋಡಿ, ಪಿಷ್ಟಕ್ಕೂ ಇದಕ್ಕೂ ವ್ಯತ್ಯಾಸ ಏನು? ಪಿಷ್ಟ ಅದು ಪಿಷ್ಟಂ ಲವಣಯೋಗತಃ, ಅಂದರೆ ಪಿಷ್ಟಕ್ಕೆ ಉಪ್ಪು ಬಿದ್ದು ಬೆಂಕಿಯಲ್ಲಿಟ್ಟರೂ ಕೂಡ ಮುಸುರೆ, ನೀರು ಹಾಕದೆ ಹೋದರೂ ಮುಸುರೆ. ನೀರು ಹಾಕಿ ಬೆಂಕಿಯಲ್ಲಿಡದೆ ಉಪ್ಪು ಹಾಕಿಟ್ಟರೂ ಮುಸುರೆ. ಅಂದರೆ ಒಂದು ಹಿಟ್ಟು ತಗೊಂಡು ಹಿಟ್ಟಿಗೆ ಉಪ್ಪು ಹಾಕಿ ನೀರು ಹಾಕಿದರೆ ಮುಗೀತು, ಅದು ಮುಸುರೆ ಆಯಿತು. ಅದನ್ನು ಬೆಂಕಿಯಲ್ಲಿಡಬೇಕು ಅಂತಿಲ್ಲ. ಆದರೆ ತರಕಾರಿ ಹಾಗಲ್ಲ, ಅದಕ್ಕೆ ಉಪ್ಪು ಹಾಕಿದರೂ ಮುಸುರೆ ಆಗೋದಿಲ್ಲ, ನೀರು ಉಪ್ಪುಗಳನ್ನು ಹಾಕಿದರೂ ಮುಸುರೆ ಆಗೋದಿಲ್ಲ. ನೀರು ಉಪ್ಪುಗಳನ್ನು ಹಾಕಿ ಬೆಂಕಿಯಲ್ಲಿಟ್ಟರೆ ಮುಸುರೆ ಆಗ್ತದೆ. ಅದಕ್ಕೆ ಕೆಲವೆಲ್ಲ ಮಹಾಬುದ್ಧಿವಂತರಿದ್ದಾರೆ, ನಾವಿವತ್ತು ಬೀನ್ಸ್ ಹಾಕಿ ಒಂದು ಹುಳಿ ಮಾಡ್ತೇವೆ ಅಂತ ಹೊರಡ್ತಾರೆ.
ಅಥವಾ ವ್ರತಕ್ಕೆ ಬರುವುದಿಲ್ಲ ಅಂತೇಳಿ ಬರೀ ಮಾವಿನಕಾಯಿಯಲ್ಲೇ ಹುಳಿ ಮಾಡುವುದು ಅಂತ. ಆದರೆ ಮುಸುರೆ ಆಗಬಾರ್ದು. ಅದಕ್ಕೇನು ಮಾಡೋದು? ಅದಕ್ಕೆ ಚೆನ್ನಾಗಿ ಬೇಯಿಸುವುದು. ಎಲ್ಲ ಆಗಿ ಬೇಯಿಸಿ ಬಿಸಿ ಬಿಸಿ ಇರುವಾಗ ಕೆಳಗಿಡುವುದು. ಕೆಳಗೆ ಇಟ್ಕೊಳ್ಳೆ ಒಂದು ಹಿಡಿ ಉಪ್ಪು ಹಾಕಿಬಿಡೋದು. ಮೇಲೆ ಇದ್ದಾಗ ಉಪ್ಪು ಹಾಕಲಿಕ್ಕಿಲ್ಲ, ಕೆಳಗೆ ಇಳಿಸಿಟ್ಕೊಳ್ಳೆ ಉಪ್ಪು ಹಾಕೋದು. ಆಮೇಲೆ ಅದು ಅದೇ ಬಿಸಿಯಲ್ಲಿ ಸ್ವಲ್ಪ ಬೇಯ್ತದೆ, ಬೆಂದು ಉಪ್ಪೆಲ್ಲ ಸೇರಿಕೊಳ್ಳುತ್ತೆ, ಮುಸುರೆ ಆಗೋದಿಲ್ಲ. ಇದನ್ನು ಧರ್ಮಶಾಸ್ತ್ರವು ಅನುಮತಿಸ್ತದೆ ಅಂತೇಳಿದರೆ ನೋಡಿ ವಿಶೇಷ ಇದೆ. ಕೆಲವೆಲ್ಲ ನಿನ್ನೆ ಮಾಡಿದ ಪದಾರ್ಥ ಇವತ್ತು ತೆಗೊಳ್ಳುವ ಹಾಗಿಲ್ಲ. ಅದಕ್ಕೇನು ಮಾಡೋದು? ಬುದ್ಧಿವಂತ ಪಂಡಿತರು ಮಾಡುವ ಕ್ರಮ ಹೇಗೆ ಅಂತೇಳಿದರೆ, ಇವತ್ತು ಒಲೆಯಲ್ಲಿ ಬೆಂಕಿ ಹಾಕಿ ಹಲಸಿನ ಹಣ್ಣಿನ ಗಟ್ಟಿ ಮಾಡಿ ಇಡುವುದು. ಅದು ಬೇಯ್ತಾ ಇರ್ತದೆ. ಅದರ ಬೆಳಗ್ಗೆ ಕೆಳಗಿನ ನೀರಿನಿಂದ ಅದು ಇಡ್ಲಿ ಬೆಂದ ಹಾಗೆ ಬೇಯ್ತಾ ಇರ್ತದೆ. ಬೆಂಕಿ ಅದನ್ನು ಇವತ್ತು ಬೇಕಾದರೆ ಅದರಿಂದ ಮೇಲಿಂದ ತೆಗೆದು ರಾತ್ರಿ ಮುಗಿಸಿಬಿಡೋದು ಒಂದಿಷ್ಟು, ಮತ್ತೆ ಒಂದಷ್ಟು ಇರ್ತದೆ, ಮುಚ್ಚಳ ಹಾಕಿ ಹಾಗೆ ಇಡುವುದು. ಕೆಳಗೆ ಬೆಂಕಿ ಇರ್ತದೆ. ನಾಳೆಯ ತನಕ ಬೆಂಕಿ ಆರಿಸಲಿಕ್ಕಿಲ್ಲ, ಹಾಗೆ ಅದನ್ನು ಒಲೆಯಿಂದ ಕೆಳಗೆ ಇಡಿಸಲಿಕ್ಕೂ ಇಲ್ಲ. ನಾಳೆ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿ ಮತ್ತೆ ಅದನ್ನೇ ತೆಗೆದು ಭೋಜನ ಮಾಡೋದು ಬೇಕಾದ ಹಾಗೆ. ಅದು ನಿನ್ನೆದ್ದಲ್ಲ, ಹಳಸಾಗೋದಿಲ್ಲ. ಯಾಕಂದರೆ ಕೆಳಗೆ ನೋಡ್ತಾರೆ, ತೆಗೆದು ಕೆಳಗಿನ ಬೂದಿಯನ್ನು ಕೆದಕಿದಾಗ ಒಂದು ಪುಟ್ಟ ಬೆಂಕಿಯ ಕಣ ಸಿಕ್ಕಿದರೆ ಸಾಕು. ಅದು ಇವತ್ತಿದೆ, ಅದು ನಿನ್ನೆದ್ದಲ್ಲ. ನಿನ್ನೆಯಿಂದ ಇವತ್ತಿನ ತನಕವೂ ಬೇಯ್ತಾ ಬಂದಿದೆ ಅಂತ ಅರ್ಥ. ಅದು ನಿನ್ನೆದ್ದಾಗುವುದಿಲ್ಲ. ಇದನ್ನು ಧರ್ಮಶಾಸ್ತ್ರವು ಅನುಮತಿಸ್ತದೆ. ಇದು ನಿನ್ನೆ ಹಳಸನ್ನಾಗುವುದಿಲ್ಲ, ಅದು ಇವತ್ತಿದ್ದಾಗುತ್ತೆ. ಅಂದರೆ ಧರ್ಮಶಾಸ್ತ್ರ ಒಂದು ಚಾಪೆ ಹಾಕಿದರೆ ಅದರ ಅಡಿಯಲ್ಲಿ ಇವರು ತೂರ್ತಕ್ಕಂಥ ಕ್ರಮಗಳೆಲ್ಲ ಧರ್ಮಶಾಸ್ತ್ರದಲ್ಲಿ ಇದ್ದಾವೆ. ಯಮ ಕೊಟ್ಟವರ ಅನ್ನ ರಸಂ ಚೈವ, ನೀನು ಯಾವ ಅನ್ನವನ್ನು ಮಾಡಿದರೂ ಕೂಡ ಅದು ಅತ್ಯಂತ ರುಚಿಕರವಾಗಿರಬೇಕು ಅನ್ನೋ ಒಂದು ವರವನ್ನು ಯಮ ಕೊಟ್ಟ. ಜೊತೆಗೆ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿ ಇರಲಿ ಅನ್ನುವ ಎರಡನೇ ವರವನ್ನು ಕೊಟ್ಟ. ಇನ್ನು ಉಳಿದದ್ದು ವರುಣ. ಅವ ಹೇಳಿದ, ನೀನು ನೆನೆಸಿದ ಕೂಡಲೇ ನಾನು ಪ್ರತ್ಯಕ್ಷ ಆಗಿಬಿಡುತ್ತೇನೆ ಅಂತ ಅವನೊಂದು ವರ ಕೊಟ್ಟ. ಆದ್ದರಿಂದ ನಳನಿಗೆ ಅಡಿಗೆ ಮಾಡಬೇಕಾದ್ರೆ ನೀರು ಬೇಕಾಗಿಲ್ಲ, ಬೆಂಕಿಯೂ ಬೇಕಾಗಿಲ್ಲ. ಯಾಕಂದರೆ ವರುಣನ ವರದಿಂದ ಅವ ನೆನೆಸಿದ ಕೂಡಲೇ ಪಾತ್ರೆಯಲ್ಲಿ ನೀರು ಬೀಳ್ತದೆ. ನೆನೆಸಿದ ಕೂಡಲೇ ಪಾತ್ರೆಯ ಒಳಗೆ ಹೋಗಿ ಬೆಂಕಿ ಅಡಿಗೆ ಮಾಡಿಬಿಡ್ತಾನೆ. ಅದರಿಂದ ಈ ಅಗ್ನಿ ಮತ್ತು ವರುಣರ ವರ ನಳನಿಗೆ ಸಿಕ್ಕಿತು. ಆದ್ದರಿಂದ ನಳಪಾಕ ಅಂತ ಇವತ್ತು ಶಬ್ದ ಬಂತಲ್ವ, ಎರಡು ಶಬ್ದ ಇದೆ ಲೋಕದಲ್ಲಿ. ಒಂದು ನಳಪಾಕ, ಮತ್ತೊಂದು ಭೀಮಪಾಕ ಅಂತ. ಭೀಮಪಾಕ ಅಂತ ಹೆಸರು ಬಂದದ್ದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಬಹಳ ರುಚಿಯಾದ ಅಡಿಗೆಯನ್ನು ಮಾಡುವುದಕ್ಕೆ ಭೀಮಪಾಕ ಅಂತ ಹೆಸರು. ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಭಾರೀ ರುಚಿಯಾದ ಅಡಿಗೆಯನ್ನು ಮಾಡಿದರೆ ಅದಕ್ಕೆ ನಳಪಾಕ ಅಂತ ಹೆಸರು. ನಳನ ಪಾಕದಲ್ಲಿ ಅಂಥ ವಿಶೇಷತೆ ಏನು ಅಂತೇಳಿದರೆ, ಅದು ಏನು ಇದ್ದಕ್ಕಿದ್ದ ಹಾಗೆ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ 7-8 ಅಡಿಗೆ ಮಾಡಿ ಹಾಕ್ತಾರಲ್ವ, ಅದು ನಳಪಾಕ. ಯಾಕಂದರೆ ಅವರಿಗೆ ಬೆಂಕಿ ಬೇಡ, ನೀರು ಬೇಡ, ಏನು ಇದ್ದ ಪರಿಕರಗಳಲ್ಲೇ ಅಷ್ಟೆಲ್ಲ ಬಗೆಗಳನ್ನು ಮಾಡುವುದರಿಂದ ಅದನ್ನು ನಳಪಾಕ ಅಂತ ಕರೆಯೋದು. ನಳ ಅವನ ಪಾಕದ ವಿಶೇಷತೆ, ಅಗ್ನಿ ಜಲಗಳ ಅನುಕೂಲತೆ ಇಲ್ಲದೇ ಇದ್ದಲ್ಲೂ ಕೂಡ ಅತ್ಯಂತ ರುಚಿಯಾದ ಅಡಿಗೆ ಮಾಡ್ತಾನೆ. ಅಂದರೆ ಅದರಲ್ಲಿ 3 ದೇವತೆಗಳ ಅನುಗ್ರಹ ಇದೆ. ಅಗ್ನಿ, ವರುಣ ಮತ್ತು ಯಮ. ಈ 3 ದೇವತೆಗಳ ಅನುಗ್ರಹದ ಬಲದಿಂದ ವಿಶಿಷ್ಟ ಪಾಕಶಕ್ತಿಯೂ ಕೂಡ ನಳನಿಗೆ ಈ ವಿವಾಹದ ದಿವಸ ಪ್ರಾಪ್ತವಾಯಿತು. ಅಂದರೆ ಮದುವೆ ದಿವಸ ಒಳ್ಳೆ ಅಡಿಗೆಯಾಗುವವನ ಹಾಗೆ ಇವರೆಲ್ಲ ಅನುಗ್ರಹ ಮಾಡಿದ್ದಾರೆ ಅಂದರೆ ಸ್ವಲ್ಪ ಡೇಂಜರು ಅಂತ ಅರ್ಥ. ಮದುವೆಯ ದಿವಸ ಅದು ದಮಯಂತಿಗೆ ಮಾಡಬೇಕಾದ ಅನುಗ್ರಹ ಇಲ್ಲಿ ನಳನಿಗೆ ಅನುಗ್ರಹ ಆಗಿದೆ. ಆದ್ದರಿಂದ ಮೊದಲನೇ ವರಕ್ಕೆ ಅಷ್ಟು ಪ್ರಾಧಾನ್ಯ ಇಲ್ಲ, ಎರಡನೇ ವರ ಬಹಳ ಮುಖ್ಯವಾದದ್ದು. ಧರ್ಮದಲ್ಲಿ ಬುದ್ಧಿ ಇರಲಿ, ಶಾಶ್ವತವಾದಂತಹ ದೇವಲೋಕದ ಪ್ರಾಪ್ತಿಯಾಗಲಿ, ಅದರ ಜೊತೆಗೆ ಈ ಅಗ್ನಿಯ ಲೋಕದಲ್ಲಿ ಪ್ರವೇಶ ಅನ್ನುವುದು ಪ್ರಾಪ್ತಿಯಾಗಲಿ, ಜೊತೆಗೆ ವರುಣ ಕೊಟ್ಟಂತಹ ವರದಲ್ಲಿ ನೀನು ಬೇಕಾದಲ್ಲಿ ನಾನು ಪ್ರತ್ಯಕ್ಷನಾಗ್ತೇನೆ ಅಂತ ಒಂದು ವರವನ್ನು ಕೊಟ್ಟರೆ, ಇನ್ನೊಂದು ವರ ವರುಣ ಕೊಟ್ಟ. ಏನದು? ಒಳ್ಳೆಯ ಮಾತಿನ ಶಕ್ತಿ ಮತ್ತು ಶರೀರದಲ್ಲಿ ಕಾಂತಿ. ಶರೀರ ಕಾಂತಿ ಅಂದರೆ ಶರೀರ ಸೌಂದರ್ಯ ಮತ್ತು ಮಾತಿನ ಶಕ್ತಿ, ಇವೆರಡು ವರುಣನ ವಿಶೇಷವಾದ ಶಕ್ತಿಗಳು. ವರುಣ ಶರೀರ ಕಾಂತಿಯನ್ನು ಕೊಡುವವ ವರುಣ ಅಂತೆ. ಆದ್ದರಿಂದ ಸ್ನಾನ ಮಾಡುವಾಗ ಮಾತಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಒಂದು ವಿಧಿ ಇದೆ. ಕೆಲವು ಸಂದರ್ಭದಲ್ಲಿ ಮಾತಾಡಬಾರ್ದು. ಕೆಲವು ಗೊತ್ತಿರ್ತದೆ ನಮಗೆ, ಉಪನ್ಯಾಸ ಮಾಡುವಾಗ ಮಾತಾಡಬಾರ್ದು, ಯಾರು ಮಾಡುವವರಲ್ಲ ಕೇಳುವವರು. ಮಾಡುವವರು ಮಾತಾಡದೆ ಹೋದರೆ ಕೇಳುವವರೇ ಮಾತಾಡಬೇಕಾಗುತ್ತೆ. ಅಂದರೆ ಉಪನ್ಯಾಸದ ಹೊತ್ತಿಗೆ ಅಂದರೆ ಯಜ್ಞದ ಹೊತ್ತಿಗೆ ಮಾತಾಡಬಾರ್ದು ಅನ್ನೋದು ವಿಧಿ. ಜೊತೆಗೆ ಊಟ ಮಾಡುವಾಗ ಮಾತಾಡಬಾರ್ದು ಅನ್ನೋದು ವಿಧಿ. ಸ್ನಾನದ ಕಾಲದಲ್ಲಿ ಮಾತಾಡಬಾರ್ದು ಅನ್ನುವುದು ಆದೇಶ. ಯಾಕೆ ಈ ಆದೇಶ ಬಂತು? ಜೊತೆಗೆ ಅದು ಆದೇಶ ಅಷ್ಟೇ ಮಾಡಿದರೆ ಜನ ಪಾಲಿಸುವುದಿಲ್ಲ. ಹೀಗೆ ಮಾಡಲಿಲ್ಲ ಅಂದರೆ ಇಂತಹ ತೊಂದರೆ ಇದೆ ಅಂತ ಹೇಳಿದಾಗ ಜನರ ಪಾಲನೆ ಸುಲಭ ಆಗ್ತದೆ. ಆ ದೃಷ್ಟಿಯಿಂದ ಅದು ಆದೇಶ ಕೊಟ್ಟಿತು. ನೀನು ಒಂದು ವೇಳೆ ಊಟದ ಹೊತ್ತಿಗೆ ಮಾತಾಡಿದಿ ಅಂತಾದರೆ ಆವಾಗ ಯಮ ನಿನ್ನ ಆಯುಷ್ಯವನ್ನು ಕಸಿದು ಬಿಡ್ತಾನೆ. ಹಾಗಾದರೆ ಊಟದಲ್ಲಿ ಮೌನ ಇರಬೇಕು ಅಂತ ಒಂದು ಜಾಗ್ರತೆ ಮಾಡ್ತೇವೆ. ಸ್ನಾನದ ಹೊತ್ತಿಗೆ ಮಾತಾಡಿದಿ ಅಂತಾದರೆ ವರುಣದೇವ ನಿನ್ನ ಶಾರೀರ ಕಾಂತಿಯನ್ನು ಅಪಹರಿಸಿ ಬಿಡ್ತಾನೆ. ಸ್ನಾತುಸ್ತು ವರುಣಶ್ ಕಾಂತಿಂ, ಸ್ನಾತುಸ್ತು ವರುಣಃ ಕಾಂತಿಂ, ಜುಹ್ವತೋಗ್ನಿ ಶ್ರಿಯಂ ಹರೇತ್, ಭುಂಜತೋ ಮೃತ್ಯುರಾಯುಷ್ಯಂ, ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ ಅಂತ. 3 ಕಾಲದಲ್ಲಂತೂ ಮೌನ ಇರಬೇಕು.
ಸ್ನಾನ ಮಾಡುವಾಗ ಮಾತಾಡಿದರೆ ವರುಣ ಕಾಂತಿಯನ್ನು ಅಪಹರಿಸ್ತಾನೆ. ಹೋಮ ಯಜ್ಞ ಯಾಗ ಈ ಸಂದರ್ಭದಲ್ಲಿ ಮಾತಾಡಿದಿ ಅಂತಾದರೆ ಅಗ್ನಿದೇವ ನಿನ್ನ ಸಂಪತ್ತನ್ನು ಅಪಹರಿಸ್ತಾನೆ. ಭುಂಜತೋ ಮೃತ್ಯುರಾಯುಷ್ಯಂ, ಭೋಜನ ಕಾಲದಲ್ಲಿ ಮಾತಾಡಿದಿ ಅಂತಾದರೆ ಅನ್ನರಸಕ್ಕೆ ಸಂಬಂಧಪಟ್ಟಂತಹ ಮೃತ್ಯುದೇವತೆ ನಿನ್ನ ಆಯುಷ್ಯವನ್ನು ಅಪಹರಿಸ್ತಾನೆ. ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ, ಆದ್ದರಿಂದ ಈ 3 ಕಾಲದಲ್ಲಂತೂ ಮಾತಾಡಬೇಡ, ಅದು ನಿರಂತರ ಅನುಸಂಧಾನಕ್ಕೆ ಸಂಬಂಧಪಟ್ಟಂತಹ ಕಾಲ. ಯಾರು ಮಾತಾಡ್ತಾ ಇರ್ತಾನೋ ಅವನು ಮನನ ಮಾಡುವುದಿಲ್ಲ. ಯಾವತ್ತೂ ಮಾತಾಡುವವ ಯೋಚನೆ ಮಾಡದೇ ಮಾತಾಡ್ತಾನೆ ಅಂತ ಗಾದೆ ಉಂಟಲ್ಲ, ಅದು ಮಾತು ಆಡ್ತಾ ಇದ್ದಾನೆ ಅಂದರೆ ಸುಮ್ಮನೆ ಮಾತಾಡ್ತಾ ಇರ್ತದೆ, ಒಳಗಿಂದ ಮನಸ್ಸು ಯೋಚನೆ ಮಾಡುವುದಕ್ಕೆ ಪಕ್ವವಾಗುವುದಿಲ್ಲ. ಆ ದೃಷ್ಟಿಯಿಂದ ಭೋಜನ ಕಾಲದಲ್ಲಿ ಸಾವಿರಾರು ಅನುಸಂಧಾನಗಳಿದ್ದಾವೆ, ಆ ಹೊತ್ತಿಗೆ ಮಾತಾಡಬಾರ್ದು. ಸ್ನಾನ ಕಾಲದಲ್ಲಿ ಖಸ್ಥಿತಂ ಪುಂಡರೀಕಾಕ್ಷಂ ಅಂತ ನಮ್ಮಲ್ಲಿ ಸುಷುಮ್ನಾ ನಾಡಿಯಿಂದ ಇಳಿದು ಬರುವ ಅಮೃತ ರಸದಿಂದ ಒಳಗೆ ಸ್ನಾನವಾಗುವುದನ್ನು ಅನುಸಂಧಾನ ಮಾಡಬೇಕು, ಆದ್ದರಿಂದ ಆ ಕಾಲದಲ್ಲಿ ಮಾತಾಡಬಾರ್ದು. ಜೊತೆಗೆ ಯಜ್ಞ ಕಾಲದಲ್ಲಿ 10 ಹಲವು ಅನುಸಂಧಾನಗಳಿದ್ದಾವೆ, ಅಲ್ಲಿ ಮಾತಾಡಬಾರ್ದು. ಅಲ್ಲಿ ವರುಣನು ಕಾಂತಿಯನ್ನು ಅಪಹರಿಸ್ತಾನೆ ಅಂತ ಹೇಳುವುದರ ಮೂಲಕ ಶಾರೀರ ಕಾಂತಿಯನ್ನು ಕೊಡ್ತಕ್ಕಂತಹ ದೇವತೆ ಅಂದರೆ ವರುಣ. ಆ ವರುಣ ಆ ವರವನ್ನು ಅನುಗ್ರಹಿಸಿದ. ಹೀಗೆ 4 ದೇವತೆಗಳಿಂದ ಈ ನಲದಮಯಂತಿ ಅನ್ನುವ ದಂಪತಿಗಳಿಗೆ 8 ರೀತಿಯಾದ ಉಡುಗೊರೆ ಸಿಕ್ಕಿತು. ಇದು ದೇವತೆಗಳು ಕೊಟ್ಟ ಉಡುಗೊರೆಗಳು, ವರಸ್ವರೂಪವಾದಂತಹ ಉಡುಗೊರೆಗಳನ್ನು ಪಡೆದರು. ದೇವತೆಗಳು ಅದೃಶ್ಯರಾದರು. ದೇವತೆಗಳೇ ಲೋಕಕ್ಕೆ ಕೊಟ್ಟ ದಂಪತಿಗಳು ಅನ್ನುವ ಕಾರಣದಿಂದ ಅವತ್ತಿನ ಸ್ವಯಂವರಕ್ಕೆ ಬಂದಂತಹ ಎಲ್ಲ ರಾಜರುಗಳು ಕೂಡ ಈ ನಲದಮಯಂತಿಯನ್ನು ಅಭಿನಂದಿಸಿದರು. ಅಭಿನಂದನ ಅಂತ ಹೇಳಿದರೆ ಒಂದು ಜಯಘೋಷವನ್ನು ಮಾಡಿ ಖುಷಿ ಪಡುವುದು, ಅದು ಬಿಟ್ಟು ಒಂದು ಶೇಕ್ ಹ್ಯಾಂಡ್ ಮಾಡಿ ಹೋಗ್ತಾ ಇರುವುದಲ್ಲ. ಈಗೆಲ್ಲ ಅಭಿನಂದನೆಗೆ ಅಂತ ಒಂದು ಸಾಯಂಕಾಲದ ಕಾರ್ಯಕ್ರಮ ಇಟ್ಟುಕೊಂಡಿರ್ತಾರೆ, ಅದರ ವಿವರಣೆ ಬೇಡ, ಯಾಕಂದ್ರೆ ನನಗಿಂತ ಹೆಚ್ಚು ಎಲ್ರಿಗೂ ಗೊತ್ತಿರ್ತದೆ. ಅಲ್ಲಿ ಸುಮ್ಮನೆ ಒಂದು ಶೇಕ್ ಹ್ಯಾಂಡ್ ಕೈ ಕೊಡುವುದು, ಎಳೆಯುವುದು, ಹೋಗುವುದು ಅಂತ, ಅಲ್ಲಿ ಒಂದು ಫೋಟೋ ತೆಗೆಸಿಕೊಳ್ಳುವುದು ಅಂತ ಇಷ್ಟು ಮಾಡ್ತಾರಲ್ಲ. ಅಭಿನಂದನ ಸ್ವರೂಪ ಅದಲ್ಲ, ಅಭಿನಂದನ ಭಾಷಣ ಮಾಡುವುದು ಅಲ್ಲ. ಅವರ ಮುಂದೆ ಈ ನಲದಮಯಂತಿಯರು ದಂಪತಿಗಳಾಗಿ ಮುಂದೆ ನಿಂತಿದ್ದಾಗ ಅವರು ಜ್ಯೇಷ್ಠರು ಬಂದ ಕೂಡಲೇ ಇವರು ಅವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಇವರಿಬ್ಬರಿಗೂ ಕೂಡ ವಿಶಿಷ್ಟವಾದ ಮನಃಪೂರ್ವಕ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಏನು? ಒಂದು ಸುಪುತ್ರವಾನ್ ಭವ ಅಂತ ಸಾಮಾನ್ಯವಾದ ಆಶೀರ್ವಾದ, ಕಲ್ಯಾಣವಾನ್ ಭವ ಅಂತಕ್ಕಂತಹ ಸಾಮಾನ್ಯವಾದ ಆಶೀರ್ವಾದ. ಇಲ್ಲಿ ಧರ್ಮ ಪ್ರಜಾ ಸಮೃದ್ಧಿರ್ಭೂಯಾತ್ ಅನ್ನೋ ಆಶೀರ್ವಾದ ಮಾಡಿದ್ರಂತೆ. ಧರ್ಮ ಪ್ರಜಾ ಸಮೃದ್ಧಿ ಅಂದರೆ ಈ ದಾಂಪತ್ಯದ ಮೂಲಕವಾಗಿ ಧರ್ಮದ ವೃದ್ಧಿಯಾಗಲಿ, ಜೊತೆಗೆ ಪ್ರಜಾವೃದ್ಧಿಯಾಗಲಿ ಅನ್ನೋ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಮಾಡಿದರು. ಯಾವಾಗ ಅಲ್ಲಿ ಬಂದಿದ್ದಂತಹ ರಾಜಂದಿರೆಲ್ಲ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ, ನಲದಮಯಂತಿಯರು ಜೊತೆಯಾದದ್ದು ನೋಡಿ ರಾಜನಾದಂತಹ ಭೀಮರಾಜನಿಗೆ ತುಂಬ ಆನಂದವಾಗಿದೆ. ಆತ ಇವರಿಬ್ಬರನ್ನು ಕರೆಸಿದ, ತಮ್ಮ ಪುರೋಹಿತರನ್ನು ಕೂಡ ಕರೆಸಿಕೊಂಡ. ಪುರೋಹಿತರ ಸನ್ನಿಧಾನದಲ್ಲಿ ಯೋಗ್ಯ ಮುಹೂರ್ತವನ್ನು ನಿಶ್ಚಯಿಸಿದ. ಆ ಮುಹೂರ್ತದ ದಿವಸ ವಿಧಿಬದ್ಧವಾದ ಯಜ್ಞಗಳನ್ನೆಲ್ಲ ನಡೆಸಿ ಅವರಿಬ್ಬರನ್ನು ದಂಪತಿಗಳನ್ನಾಗಿಸಿದ. ಇವನ್ನು ಗಮನಿಸಿದರೆ ನಮಗೆ ಅರ್ಥ ಆಗುವುದು, ಸ್ವಯಂವರ ಅಂತ ಹೇಳಿದರೆ ಆಕೆ ಮಾಲೆ ಹಾಕುವುದು. ಈ ಮಾಲೆ ಹಾಕುವುದು ಅನ್ನೋದು ಮದುವೆ ಅಲ್ಲ, ಮದುವೆ ಬೇರೆ, ಸ್ವಯಂವರ ಬೇರೆ. ಸ್ವಯಂವರದಲ್ಲಿ ಇಂತಹ ಪತಿಗೆ ಇಂಥವಳು ಹೆಣ್ಣು ಮಗಳು ಅನ್ನುವ ನಿಶ್ಚಯ ಆಗ್ತದೆ ಅಷ್ಟೇ. ಇದು ವಿವಾಹಾತ್ ಪ್ರಾಗ್ಭಾವಿಯಾದ ಏನು ವಾಗ್ದಾನ ಅಂತ ನಾವು ಕರಿತೇವೆ, ಅಥವಾ ನಿಶ್ಚಯ ತಾಂಬೂಲ ಅಂತ ಕರಿತೇವೆ, ಆ ಸ್ವರೂಪ ಮಾತ್ರ ಈ ಸ್ವಯಂವರಕ್ಕೆ ಇರತಕ್ಕಂಥದ್ದು. ಸ್ವಯಂವರವೇ ವಿವಾಹವಲ್ಲ, ಅಲ್ಲಿ ನಿಶ್ಚಯವಾಯಿತು. ಆಮೇಲೆ ಸ್ವತಃ ನಲನಿಗೆ ಸಂಬಂಧಪಟ್ಟಂತಹ ತಂದೆ ತಾಯಿಯರೂ ಬರಬೇಕು, ಈ ಕಡೆ ದಮಯಂತಿಯ ತಂದೆ ತಾಯಿಯರು ನಿಲ್ಲಬೇಕು. ಅವರಿದ್ದುಕೊಂಡು ಪುರೋಹಿತರ ಸನ್ನಿಧಾನದಲ್ಲಿ ಯಾವ ರೀತಿಯ ವಿವಾಹ ಸಂಬಂಧಿಯಾದಂತಹ ಪ್ರಕ್ರಿಯೆಯನ್ನು ಗೃಹ್ಯ ಸೂತ್ರಗಳು ನಿರೂಪಣೆ ಮಾಡಿದ್ದಾವೋ ಆ ಕ್ರಮದಲ್ಲಿ ಅಗ್ನಿ ಸಾಕ್ಷಿಕವಾಗಿ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ಕನ್ಯಾದಾನ ಮಾಡತಕ್ಕಂತಹ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತಾವೆ. ವಿವಾಹ ಆಯಿತು. ತತಸ್ವಯಂವರೇ ಚಕ್ರೇ ಭೀಮಃ ರಾಜಾತಿಮಾನುಷಂ ಸಮಾಗದೇಶು ಸರ್ವೇಷು ಭೂಪಾಲೇಷು ವಿಶಾಂಪತೆ ಅತೀವ ಮುದಿತೋ ರಾಜ ಭ್ರಾಜಮಾನೋಂಶಮಾನಿವ ರಂಜಯನ್ ವಸುಧಾಂ ವೀರಃ ಧರ್ಮೇಣ ಪರಿಪಾಲಯತ್. ವಿವಾಹ ನಡೆದ ಮೇಲೆ ನಲ ದಮಯಂತಿಯರು ಅವರು ತಮ್ಮ ದೇಶವಾದ ನಿಷಧ ದೇಶಕ್ಕೆ ಸಾಗಿದ್ದಾರೆ. ನಿಷಧ ದೇಶದಲ್ಲಿ ಮದುವೆಯಾಗಿ ಬಂದಂತಹ ನಲನನ್ನು ತಂದೆಯಾದಂತಹ ವೀರಸೇನ ಸಪತ್ನೀಕನಾಗಿ ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದ. ಅಂದರೆ ವೀರಸೇನ ರಿಟೈರ್ಮೆಂಟ್ ತೆಗೊಂಡ ಅಂತ ಅರ್ಥ. ಯಾವಾಗ ಮಗ ಯೋಗ್ಯ ವಧುವಿನ ಜೊತೆಗೆ ಬಂದಿದ್ದಾನೆ, ರಾಜ್ಯವನ್ನು ಪರಿಪಾಲನೆ ಮಾಡುವುದಕ್ಕೆ ಬೇಕಾದ ಸಮಗ್ರ ಶಕ್ತಿ ಆತನಲ್ಲಿದೆ, ಹಾಗಾಗಿ ನಾನು ಇನ್ನೂ ವಿಶ್ರಾಂತನಾದರೆ ಲೋಕಕ್ಕೇನೂ ಕಂಟಕ ಇಲ್ಲ ಅನ್ನುವುದನ್ನು ಮನಗಂಡ ವಾವ ನಲನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ. ನಲ ರಾಜನಾಗಿದ್ದಾನೆ.
ಇಡೀ ತನ್ನ ರಾಜ್ಯದ ನಿಷಧ ದೇಶದ ಪ್ರಜೆಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೋ ಎಂಬಂತೆ ಔರಸ ಪುತ್ರರೆಂಬಂತೆ ಈತ ಪಾಲನೆ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾನೆ. ಲೋಕಪಾಲನೆಯ ಜೊತೆಗೆ ತಾನು ಗೃಹಸ್ಥನಾಗಿ ಗಾರ್ಹಸ್ಥ್ಯದ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾನೆ. ಪತ್ನಿಯ ಜೊತೆ ಸೇರಿ ಅನೇಕ ಯಜ್ಞಗಳನ್ನು ನಡೆಸಿದ್ದಾನೆ. ಪುನಶ್ಚ ರಮಣೀಯೇಷು ವನೇಷು ಉಪವನೇಷು ಚ ದಮಯಂತ್ಯಾ ಸಹ ನಳಃ ವಿಜಹಾರ ಅಮರೋಪಮಃ. ದೇವತಾ ಸದೃಶರಾಗಿ ಈ ದಂಪತಿಗಳಿಬ್ಬರು ನಾನಾ ಉಪವನಗಳಲ್ಲಿ ಸಂಚಾರ ಮಾಡಿದ್ದಾರೆ. ಇವರಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಅವಳಿ ಜವಳಿ ಮಕ್ಕಳು. ಒಂದು ಗಂಡು ಮಗು, ಮತ್ತೊಂದು ಹೆಣ್ಣು ಮಗು. ಗಂಡು ಮಗುವಿಗೆ ಇಂದ್ರಸೇನ ಅಂತ ಹೆಸರು, ಹೆಣ್ಣು ಮಗುವಿಗೆ ಇಂದ್ರಸೇನಾ ಅಂತ ಹೆಸರು. ಅಷ್ಟೇ, ಹೆಸರು ಒಂದೇ. ಇಂಗ್ಲೀಷ್ನಲ್ಲಿ ಬರೆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುವುದಿಲ್ಲ. ಸಂಸ್ಕೃತದಲ್ಲಿ ಬರೆದಾಗ ಒಂದು ಇಂದ್ರಸೇನ ಮತ್ತೊಂದು ಇಂದ್ರಸೇನಾ. ಜನಯಾಮ ಸಚ ನಲಃ ದಮಯಂತ್ಯಾಂ ಮಹಾಮನಾಃ ಇಂದ್ರಸೇನಂ ಕುಮಾರಂಚ ಇಂದ್ರಸೇನಾಂ ಕುಮಾರಿಕಾಂ. ಇಂದ್ರಸೇನಾ ಅನ್ನುವ ಹೆಣ್ಣು ಮಗಳನ್ನು, ಇಂದ್ರಸೇನಾ ಅನ್ನುವ ಒಂದು ಗಂಡು ಶಿಶುವನ್ನು ಕೂಡ ಇವರು ಪಡೆದಿದ್ದಾರೆ. ಹೀಗೆ ನಲನ ದಾಂಪತ್ಯ ನಡೀತಾ ಇದೆ. ಆದರೆ ಇಷ್ಟರಲ್ಲಿ ಇನ್ನು ಅನಿಷ್ಟ ಪ್ರಾರಂಭ ಆಗ್ತದೆ. ಹಲವು ವರ್ಷಗಳ ತನಕ ನಲದಮಯಂತಿಯರು ಆನಂದದಿಂದ ಜೀವನವನ್ನು ನಡೀತಾ ಇದ್ದರೆ ಅವರಿಬ್ಬರ ದಾಂಪತ್ಯದಲ್ಲಿ ಅನೇಕ ಕ್ಲೇಶವನ್ನು ಅನುಭವಿಸಬೇಕಾದಂತಹ ಪ್ರಸಂಗ ಮುಂದಕ್ಕೆ ಒದಗಿ ಬಂತು. ಅದು ಯಾಕೆ ಬಂತು ಅನ್ನುವುದಕ್ಕೆ ಮುಂದಿನ ಅಧ್ಯಾಯ ಒಂದು ಕಥೆಯನ್ನು ಹೇಳ್ತದೆ. ಏನಾಯಿತು? ಈ ಇಂದ್ರಾದಿ ದೇವತೆಗಳು ಈ ನಲದಮಯಂತಿಯರ ವಿವಾಹ ಪ್ರಕ್ರಿಯೆಯನ್ನು ಮುಗಿಸಿ ತಮ್ಮ ಲೋಕಕ್ಕೆ ಸಾಗ್ತಾ ಇದ್ದಾರೆ. ಅವರು ಭೂಲೋಕವನ್ನು ಬಿಟ್ಟರು. ಭೂಲೋಕ ಬಿಟ್ಟ ಮೇಲೆ ಅಂತರಿಕ್ಷ ಲೋಕ ಬರ್ತದೆ. ಅಂತರಿಕ್ಷ ಅಂತ ಹೇಳಿದರೆ ಹಕ್ಕಿಗಳು ಹಾರಾಡುವ ದೇಶಕ್ಕಿಂತ ಮೇಲಿನ ಭಾಗ. ಹಕ್ಕಿಗಳು ಎಷ್ಟು ಎತ್ತರದ ತನಕ ಹಾರಾಡ್ತಾವೋ, ಅಂದರೆ ಗಾಳಿ ಯಥೇಷ್ಟವಾಗಿ ಎಲ್ಲಿ ಹರಿದಾಡುತ್ತೋ ಅಂಥ ಪ್ರದೇಶ ಭೂಮಿಗೇ ಸೇರಿದಂತಹ ಭಾಗ. ಅದನ್ನು ಮೀರಿ ಅದು ಒಟ್ಟು 100 ಯೋಜನದಷ್ಟು ಎತ್ತರದ ತನಕ ಹಕ್ಕಿ ಹಾರುತ್ತಂತೆ. ಆ 100 ಯೋಜನ ದಾಟಿದ ಮೇಲೆ ವಿಮಾನಗಳಾಗಿ ಹಕ್ಕಿಯಾಗಲಿ ಹಾರುವಂತಹ ಪ್ರದೇಶ ಅಲ್ಲ ಅದು. ಅದು ನಿರ್ವಾತ, ವಾತದ ಶಕ್ತಿ ಇಲ್ಲದೇ ಇರತಕ್ಕಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಭೂತ ಪ್ರೇತ ಪಿಶಾಚಾದಿಗಳು ಸಂಚಾರ ಮಾಡುವುದಕ್ಕಿರತಕ್ಕಂಥ ಪ್ರದೇಶ ಅಂತೆ. ಅಂಥದ್ದು ಒಟ್ಟು 10,000 ಯೋಜನದಷ್ಟು ವಿಸ್ತಾರವಾದಂತಹ ಪ್ರದೇಶ ಇದೆ. ಅಂದರೆ ಭೂಮಿಯಿಂದ 100 ಯೋಜನ ದಾಟಿದ ಮೇಲೆ ಮತ್ತೆ 10,000 ಯೋಜನದ ತನಕ ಭೂತ ಪ್ರೇತ ಕಿನ್ನರ ಕಿಂಪುರುಷಾದಿ ದೇವತೆ ಒಂದು ಗಣಗಳೆಲ್ಲ ಸಂಚಾರ ಮಾಡತಕ್ಕಂತಹ ಪ್ರದೇಶ ಇದೆ. ಆ ಪ್ರದೇಶದ ಮೂಲಕ ಹಾದು ಇವರು ದೇವಲೋಕಕ್ಕೆ ಇಂದ್ರಾದಿಗಳು ಸಾಗಬೇಕು. ಆ ಲೋಕಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಇಬ್ಬರು ಎದುರಾದರಂತೆ. ಒಂದು ಕಪ್ಪಗಿನ ಕಬ್ಬಿಣದ ರಥದಲ್ಲಿ, ಆ ಆಕಾಶದಲ್ಲಿ ಹಾರುವ ಕಬ್ಬಿಣದ ರಥದಲ್ಲಿ ಇಬ್ಬರು ಎದುರಾದರಂತೆ. ಎದುರಾದವರು ಕೇಳಿದರಂತೆ, ಯಾರದು ಇಬ್ಬರು? ಒಬ್ಬ ಕಲಿ, ಮತ್ತೊಬ್ಬ ದ್ವಾಪರ ಅಂತ ಇಬ್ಬರು. ಕಲಿ ಅಂದರೆ ಈ ಕಲಿಯುಗಕ್ಕೆ ನಿಯಾಮಕನಾದಂತಹ ಕಲಿಪುರುಷ. ದ್ವಾಪರ ಅಂತೇಳಿದರೆ ಇದಕ್ಕಿಂತ ಹಿಂದಿನ ಯುಗದ ಅಭಿಮಾನಿಯಾಗಿರ್ತಕ್ಕಂಥ ದ್ವಾಪರ ಅನ್ನುವ ವ್ಯಕ್ತಿ. ಈಗ ದ್ವಾಪರ ಯುಗಕ್ಕೆ ಅಭಿಮಾನಿಯಾದ ದ್ವಾಪರ ಎಂಬ ಅಸುರ ಮತ್ತು ಕಲಿಯುಗಕ್ಕೆ ಅಭಿಮಾನಿಯಾದಂತಹ ಕಲಿ ಎಂಬಂತಹ ಅಸುರ. ಈ ಕಲಿ ದ್ವಾಪರ ಇವರಿಬ್ಬರು ಅಸುರರು. ಕೃತ ಮತ್ತು ತ್ರೇತಾಯುಗಕ್ಕೆ ಅಭಿಮಾನಿಗಳು ದೇವತೆಗಳು. ಹೀಗೆ ದೇವತೆಗಳಿಗೂ ಅಸುರರಿಗೂ ಸಮಪಾಲು ಯಾವತ್ತೂ ಕೂಡ. ಯುಗಗಳು ಇರುವುದು 4: ಕೃತ ತ್ರೇತ ಮೊದಲನೇ 2, ಇದಕ್ಕೆ ದೇವತೆಗಳು ಅಭಿಮಾನಿಗಳು. ಮುಂದಿನ 2 ಯುಗ ಅಂತೇಳಿದರೆ ದ್ವಾಪರ ಮತ್ತು ಕಲಿ, ಇದಕ್ಕೆ ಅಸುರರು ಅಭಿಮಾನಿಗಳು. ಅದರಲ್ಲಿ ಪ್ರಧಾನರು ಯಾರು ಅಂದರೆ ಒಬ್ಬ ದ್ವಾಪರ ಮತ್ತೊಬ್ಬ ಕಲಿ. ಇವರು ಈ ದೇವತೆಗಳನ್ನು ಭೇಟಿಯಾದರು. ಭೇಟಿಯಾಗಿ ಕೇಳ್ತಾರೆ, ಏನು ಕಥೆ, ಭಾರಿ ಖುಷಿಯಿಂದ ಬರ್ತಾ ಇದ್ದೀರಿ ಭೂಲೋಕಕ್ಕೆ ಹೋಗಿ, ಏನು ವಿಶೇಷ ನಡೀತು ಅಂತ. ಆವಾಗ ಇವರು ಹೇಳ್ತಾರೆ, ಅದು ದಮಯಂತಿಯ ವಿವಾಹ ನಡೆಯಿತು, ನಲನಿಗೆ ಮದುವೆ ಮಾಡಿಸಿಕೊಟ್ಟು ನಾವು ಬರ್ತಾ ಇದ್ದೇವೆ ಅಂತ. ಹೌದಾ, ನೀವು ದಮಯಂತಿಯ ವಿವಾಹ ಮಾಡಿಸುವುದಕ್ಕೆ ನೀವು ಯಾಕೆ ಹೋಗಬೇಕಿತ್ತು? ಆವಾಗ ಈ ಅಗ್ನಿ ಮಾತುಗಾರ ಸ್ವಲ್ಪ, ಅವನು ಮಾತಾಡುವುದಕ್ಕೆ ಜನ ಸಿಕ್ಕಿದ್ರು ಅಂದರೆ ಅಗ್ನಿ ಮಾತಾಡುವುದು ಜಾಸ್ತಿ. ಅವನು ಮಾತಿಗೆ ದೇವತೆ ಅಂತಲೇ ಹೆಸರು ಅಗ್ನಿಗೆ. ವಾಗ್ವೈ ಅಗ್ನಿ ಅಂತ, ನಮ್ಮ ವಾಗಭಿಮಾನಿ ದೇವತೆಯೇ ಅಗ್ನಿ. ಅವ ಶುರು ಮಾಡಿದ. ಅದು ವ್ಯವಸ್ಥೆ ಹೇಗೆ ಅಂದರೆ, ನಾವೇ ಮದುವೆ ಆಗಬೇಕು ಅಂತ ಹೋಗಿದ್ವಿ, ಆದರೆ ಆ ದಮಯಂತಿ ಇದ್ದಾಳಲ್ವ, ಅವಳಿಗೆ ನಳ ಅಂದರೆ ಅಷ್ಟು ಇಷ್ಟ, ಕೊನೆಗೆ ನಮ್ಮನ್ನೂ ಧಿಕ್ಕರಿಸಿ ನಳನನ್ನು ಮದುವೆ ಆಗಿಬಿಟ್ಲು, ಅಷ್ಟೇ ನಡೆದದ್ದು ಅಂತ ಅಗ್ನಿ ಕಥೆ ಹೇಳಿಬಿಟ್ಟ. ಆಗ ಕಲಿಪುರುಷ ಕಣ್ಣು ಕೆಂಪು ಮಾಡಿಕೊಂಡು ದ್ವಾಪರನನ್ನು ನೋಡಿದಂತೆ. ಏನದು ದಮಯಂತಿಯ ವ್ಯವಹಾರ ಹೀಗೆ? ದೇವತೆಗಳನ್ನು ಧಿಕ್ಕರಿಸಿ ಮನುಷ್ಯನನ್ನು ಮದುವೆ ಆಗಿದ್ದಾಳೆ ಅಂತ ಆದರೆ ಆ ಮನುಷ್ಯರಿಬ್ಬರಿಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ಕಲಿಸುರು ಮಾಡಿದ. ನಾವು ಅವರಿಬ್ಬರಿಗೆ, ಅವ ಹೇಳಿದಂತೆ ಈ ಇಂದ್ರಾದಿ ದೇವತೆಗಳ ಮುಂದೆ, ನಿಮ್ಮನ್ನೇ ಅವಮಾನ ಮಾಡಿದ್ದಾಳಲ್ಲ ಅವಳು,
ಆ ನಲ ಮತ್ತು ದಮಯಂತಿ ಇಬ್ಬರೂ ಕೂಡ ದಾಂಪತ್ಯದಲ್ಲಿದ್ದುಕೊಂಡೇ ದೂರ ದೂರ ಹೋಗುವ ಹಾಗೆ ಅವರಿಬ್ಬರು ಕಣ್ಣೀರು ಹಾಕಿ ಇನ್ನು ಈ ನರಜನ್ಮ ಬೇಡಪ್ಪ ಸತ್ತು ಹೋಗೋಣ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ಅಲ್ಲಿಯ ತನಕ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕಲಿಪುರುಷ ಅಂತಲ್ಲ ಅಂತ ಹೇಳಿಬಿಟ್ಟಂತೆ. ಇದೆಲ್ಲ ಈಗಿನ ಜನರು ಏನು ಪ್ರತಿಜ್ಞೆ ಮಾಡ್ತಾರಲ್ಲ ಅಂಥ ಪ್ರತಿಜ್ಞೆ ಮೊದಲು ಶುರು ಮಾಡಿದ್ದೇ ಕಲಿ. ನನ್ನ ಹೆಸರು ಹಾಗೆ ಅಂತಲ್ಲ ಅಂತ ತಿಳ್ಕೊಂಡು ಬಿಡು ಅಂತ ಈ ಎಲ್ಲ ಶುರು ಮಾಡಿದ್ದೇ ಕಲಿ. ಅದಕ್ಕೆ ಮಧ್ಯದಲ್ಲಿ ದ್ವಾಪರ ಬೇರೆ ಸೇರಿಸಿಬಿಟ್ಟ. ಅಲ್ಲಿ ಅವರು ಪ್ರತಿಜ್ಞೆ ಮಾಡುವಾಗ ವಸ್ತುತಃ ಹೇಳ್ತಾನೆ, ಇಂದ್ರ ಹೇಳ್ತಾನೆ, ಬೇಡಪ್ಪ ಅಂಥ ಕೆಲಸ ಮಾಡಬೇಡ. ಅವರಿಬ್ಬರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಭಗವಂತನಲ್ಲಿ ಭಕ್ತರು, ಜೊತೆಗೆ ನಾವು ದೇವತೆಗಳು, ನಮ್ಮ ಮೇಲೆ ಅತ್ಯಂತ ಪ್ರೀತಿಯಿಂದ ತನ್ನ ಶ್ರದ್ಧೆಯಿಂದ ಕರ್ಮಾನುಷ್ಠಾನದಲ್ಲಿ ನಿರತರಾದವರು. ಅಂತಹ ದಂಪತಿಗಳಿಗೆ ಯಾವತ್ತೂ ತೊಂದರೆ ಬರಬಾರ್ದು. ಯಾರು ಭಗವದ್ಭಕ್ತರಾಗಿ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದುಕೊಂಡು ದೇವತೆಗಳ ಆರಾಧನೆಯನ್ನು ಮಾಡಿಕೊಂಡು ಲೋಕಕ್ಷೇಮದ ಅಭಿಕಾಂಕ್ಷೆಯಿಂದ ಜೀವನವನ್ನು ಮಾಡ್ತಾ ಇರುವ ದಂಪತಿಗಳಿದ್ದಾರೋ ಅಂತಹ ಗೃಹಸ್ಥರಿಗೆ ಯಾವತ್ತೂ ತೊಂದರೆ ಬರಬಾರ್ದು. ಆದ್ದರಿಂದ ನೀನು ಅಂಥದ್ದೇನು ಮಾಡಬೇಡ, ನಾವೇ ಅವರನ್ನು ಮದುವೆ ಮಾಡಿಸಿದ್ದು, ಅಗ್ನಿ ಸುಮ್ಮನೆ ಕತೆ ಹೇಳಿದ ಅಷ್ಟೇ ಅಂತ ಇಂದ್ರ ಹೇಳಿದಂತೆ. ಆದರೆ ಕಲಿ ಮಾತ್ರ ಬಿಡಲಿಲ್ಲ. ನಾನು ಒಂದು ಸಲ ಪ್ರತಿಜ್ಞೆ ಮಾಡಿದೆ ಅಂದರೆ ಅದನ್ನು ಈಡೇರಿಸದೆ ಯಾವತ್ತೂ ಬಿಡುವುದಿಲ್ಲ ಅಂತ ಹೇಳಿದ. ಇಲ್ಲಿ ಹೋದರೆ ಕಲಿಪುರುಷನೇ ಅಲ್ಲ ಅಂತ ಅವ ಹೇಳಿಬಿಟ್ಟಿದ್ದಾನಲ್ವ. ಆದ್ದರಿಂದ ತಾನು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಯೇ ಸಿದ್ಧ. ಆವಾಗ ಈ ಅಗ್ನಿ ಮತ್ತೆ ಮಾತಾಡಿದ, ನೋಡಿ ಇಂದ್ರ ಹೇಳಿದ್ದಕ್ಕೆ ವಿರುದ್ಧವಾಗಿ ನೀನೇನಾದರೂ ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋದರೆ ರಕ್ತ ಕಾರಬೇಕಾಗುತ್ತೆ, ಜಾಗ್ರತೆ ಅಂತ ಅಗ್ನಿ ಮತ್ತೆ ಹೇಳಿದ. ನಲ ದಮಯಂತಿಯರು ಸಾಮಾನ್ಯ ದಂಪತಿಗಳಲ್ಲ. ಆ ದಾಂಪತ್ಯದ ಮಧ್ಯದಲ್ಲಿ ನೀನೇನಾದರೂ ವಿಷ ಹಿಂಡುವುದಕ್ಕೆ ಸಾಗಿದಿ ಅಂತಾದರೆ ಅದರ ಪರಿಣಾಮ ನೀನು ವಿಷವನ್ನುಂಡು ವಿಷ ಕಾರಬೇಕಾಗುತ್ತೆ, ರಕ್ತ ಕಾರಬೇಕಾಗುತ್ತೆ, ಜಾಗ್ರತೆ ಅಂತ ಅಗ್ನಿ ಹೇಳಿದ. ಆದರೆ ಕಲಿ ದ್ವಾಪರನಲ್ಲಿ ಮಾತಾಡುವುದಕ್ಕೆ ಶುರು ಮಾಡಿದ. ನೀವು ಹೋಗಿ, ನೀವು ಮದುವೆ ಮುಗಿಸಿ ಬಂದಿದ್ದೀರಲ್ವ, ನೀವು ಹೋಗಿ, ನಾವೇನು ಮಾಡಬೇಕು ಅದನ್ನು ನೋಡಿಕೊಳ್ತೇವೆ ಅಂತ ಹೇಳಿ ದ್ವಾಪರನಲ್ಲಿ ಮಾತಾಡ್ತಾನೆ. ಅವ ಹೇಳ್ತಾನೆ, ಏವ ಮುಕ್ತ್ವಾ ಕಲಿಂ ದೇವಾಹ ದ್ವಾಪರಂಚ ದಿವಂ ಯಯುಹು ತಥೋ ಗತೇಶು ದೇವೇಶು ಕಲಿರ್ದ್ವಾಪರಮಬ್ರವೀತ್. ಕಲಿ ದ್ವಾಪರನನ್ನು ಕುರಿತು ಏನು ಹೇಳ್ತಾನೆ ನೋಡು. ದ್ವಾಪರ, ಈ ನಲ ದಮಯಂತಿ, ಅದರಲ್ಲಿ ನಲನಿಗೆ ಅಕ್ಷಕ್ರೀಡೆ ಅಂದರೆ ಭಾರಿ ಇಷ್ಟ, ದ್ಯೂತ ಆಡುವುದು ಅಂತೇಳಿದರೆ ಭಾರಿ ಇಷ್ಟ. ಆದ್ದರಿಂದ ನೀನು ದಾಳಗಳಲ್ಲಿ ಪ್ರವೇಶ ಮಾಡು. ನಾನು ನಲನಿಗೆ ತಮ್ಮನಾದ ಪುಷ್ಕರನ ಹತ್ರ ಹೋಗಿ ಅವನನ್ನು ದಾಳ ಆಡುವುದಕ್ಕೆ, ಅಕ್ಷಕ್ರೀಡೆ ಆಡುವುದಕ್ಕೆ ಅವನನ್ನು ಹುರಿದುಂಬಿಸ್ತೇನೆ. ದಾಳದಲ್ಲಿ ಸೇರಿಕೊಂಡಂತಹ ನೀನು ದ್ವಾಪರನ ಪರವಾಗಿಯೇ ನೆಲಕ್ಕೆ ಬೀಳಬೇಕು. ಇದರ ಮೂಲಕ ನಲನನ್ನು ಪೂರ್ತಿಯಾಗಿ ಸೋಲಿಸಿ ಅವನನ್ನು ದಿಕ್ಕಾಪಾಲು ಮಾಡಿ ಎಲ್ಲೆಲ್ಲೋ ಸಂಚಾರ ಮಾಡುವ ಹಾಗೆ ಮಾಡಿ ಹಾಕೋಣ ಅಂತ ಕಲಿ ಹೇಳಿದ. ಇಷ್ಟು ಹೇಳಿ ಅವನು ಸೀದಾ ಪುಷ್ಕರನ ಹತ್ರ ಹೋದ. ಈ ಪುಷ್ಕರ ಅಂದರೆ ಯಾರು? ನಲನಿಗೆ ಸಾಕ್ಷಾತ್ ತಮ್ಮ. ಅಂದರೆ ವೀರಸೇನನ ಇಬ್ಬರು ಮಕ್ಕಳು, ಒಬ್ಬ ನಲ ಮತ್ತೊಬ್ಬ ಪುಷ್ಕರ. ಪುಷ್ಕರ ಅಂದರೆ ಅದರ ಅರ್ಥ ಕಮಲ ಅಂತ. ಈ ಕಮಲ ಅನ್ನುವ ಅರ್ಥದ ಶಬ್ದಗಳೆಲ್ಲ ಹೆಣ್ಣು ಮಕ್ಕಳ ಹೆಸರು. ಸಾಮಾನ್ಯವಾಗಿ ಕಮಲ ಅಂತ ಹೆಣ್ಣು ಮಕ್ಕಳಿಗೆ ಹೆಸರಿದೆ. ಅಕಸ್ಮಾತ್ ಗಂಡು ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಕಮಲಾನಾಥ ಅಂತಾದರೆ ಹೆಸರಿಡಬೇಕು, ಕಮಲ ಅಂತ ಹೆಸರಿಡಲಿಕ್ಕೆ ಆಗೋದಿಲ್ಲ. ಪದ್ಮ ಅಂತ ಹೆಸರು, ಅದು ಸ್ತ್ರೀಯರಿಗೆ ಹೆಸರು. ಗಂಡು ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಪದ್ಮಭವ ಅಂತಾದರೂ ಹೆಸರಿಡಬೇಕು, ಪದ್ಮ ಅಂತ ಹೆಸರಿಡುವುದಕ್ಕೆ ಆಗುವುದಿಲ್ಲ. ಆದರೆ ಒಂದೇ ಒಂದು ಹೆಸರು ಗಂಡು ಮಕ್ಕಳಿಗೆ ಇಡತಕ್ಕಂಥ ಹೆಸರು ಅಂದರೆ ಪುಷ್ಕರ ಅನ್ನೋ ಹೆಸರು. ಇದು ಕಮಲ ಅನ್ನುವ ಅರ್ಥವನ್ನು ಕೊಡುವ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ಹೆಸರಾಗಬಹುದು. ಆದರೆ ಆ ಪುಷ್ಕರ ಶಬ್ದ ಇರುವುದು ಮಾತ್ರ ನಪುಂಸಕಲಿಂಗದ ಶಬ್ದ. ಅದನ್ನು ಸ್ತ್ರೀಯರಿಗೆ ಬಳಸತಕ್ಕಂತಹ ಕ್ರಮವೇ ಇಲ್ಲ. ಪುಷ್ಕರ ಅಂತ ಗಂಡು ಮಕ್ಕಳಿಗೆ ಇಡ್ತಕ್ಕಂಥ ಹೆಸರು. ವಸ್ತುತಃ ಪುಷ್ಕರ ಅನ್ನುವುದು ಎರಡು ಅರ್ಥದಲ್ಲಿದೆ. ಒಂದು ಈ ಆನೆಯ ಸೊಂಡಿಲು ಅನ್ನುವ ಅರ್ಥದಲ್ಲಿ ಪುಷ್ಕರ ಶಬ್ದ ಇದೆ. ಮತ್ತೊಂದು ನೀರಿನಲ್ಲಿ ಬೆಳೆದಂತಹ ಕಮಲ ಅಂತ. ಅದು ಬಿಟ್ಟು ಪುಷ್ ಮಾಡುವವರಿಗೆಲ್ಲ ಪುಷ್ಕರ ಅಂತ ಹೆಸರಿಲ್ಲ. ಕೆಲವರು ಪಕ್ಕದಲ್ಲಿ ಕೂತವರನ್ನು ಪುಷ್ ಮಾಡ್ತಾ ಇರ್ತಾರೆ. ಪುಷ್ಕರೋತೀತಿ ಪುಷ್ಕರ ಅಂತ ಅದನ್ನು ವ್ಯುತ್ಪತ್ತಿ ಮಾಡುವುದಕ್ಕಾಗುವುದಿಲ್ಲ. ಪುಷ್ಕರ ಅಂದರೆ ಎರಡೇ, ಒಂದು ಆನೆಯ ಸೊಂಡಿಲು, ಮತ್ತೊಂದು ನೀರಿನಲ್ಲಿ ಬೆಳೆದಂತಹ ಕಮಲ ಅಂತ ಈ ಎರಡು ಅರ್ಥದಲ್ಲಿ ಪುಷ್ಕರ ಶಬ್ದ ಇದೆ. ಅದನ್ನು ಗಂಡು ಮಕ್ಕಳಿಗೆ ಆ ಹೆಸರು ಇಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ತಂದೆಯನ್ನು ಮಗ ಪುಷ್ ಮಾಡ್ತಾನೆ ಅಂತ. ಅಲ್ಲಿ ನೋಡಿ ಪುಷ್ಕರೋತೀತಿ ಪುಷ್ಕರ ಬಂತದು. ಅವನನ್ನು ಪುತುನಾಮಕ ನರಕದಿಂದ ತಡೆದು ಮೇಲಕ್ಕೆ ಏರಿಸುವವ ಅನ್ನುವ ಅರ್ಥದಲ್ಲಿ ಪುಷ್ಕರ. ಕಮಲಕ್ಕೂ ಪುಷ್ಕರ ಅಂತ ಯಾಕೆ ಹೆಸರು ಗೊತ್ತೋ? ಕಮಲದ ಬೀಜ ನೀರಿನ ಮೇಲೆ ಬೀಳುವುದಲ್ಲ, ನೀರಿನ ಅಡಿಯಲ್ಲಿ ಕೆಸರಿನಲ್ಲಿ ಕಮಲದ ಬೀಜ ಬೀಳ್ತದೆ. ಕೆಸರಿನಲ್ಲಿ ಕಮಲದ ಬೀಜ ಬಿದ್ದರೆ ಅಲ್ಲಿಂದ ಒಂದು ಮೊಳಕೆ ಒಡೆದು ಅದು ಸೀದಾ ಮೇಲಕ್ಕೆ 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 ಬರ್ತದೆ. ಎಷ್ಟು ಮೇಲಕ್ಕೆ ಬರ್ತದೆ?
ಆ ನೀರು ಒಂದು ವೇಳೆ 10 ಯೋಜನ ಎತ್ತರದ ತನಕ ಇದ್ದರೆ 10 ಯೋಜನದ ಎತ್ತರ ತನಕವೂ ಬರ್ತದೆ. ಅದು ಎತ್ತರಕ್ಕೆ ಬಂದು ನೀರು ಮುಗಿದ ಮೇಲೆ ಅದರ ಮೇಲೆ ಒಂದು ಕಮಲವಾಗಿ ಅದು ಅರಳುತ್ತೆ. ಅಂದ ಪುಷ್ಕರ ಅಂದರೆ ಮೇಲಕ್ಕೆ ಎಬ್ಬಿಸುವಂಥದ್ದು ಅಂತ ಅರ್ಥ. ಮೇಲಕ್ಕೆ ಎಬ್ಬಿಸುವಂಥದ್ದು ಅಂದರೆ ಯಾರು? ಗಂಡು ಮಗು. ಆತ ತನ್ನ ತಂದೆಗೆ ಪಿಂಡೋದಕಾದಿಗಳನ್ನು ನಡೆಸಿ ಆ ಮೂಲಕ ಪುತು ಅನ್ನುವ ನರಕದಿಂದ ತ್ರಾಣ ಮಾಡಿ ಅವರನ್ನು ಮೇಲಕ್ಕೆ ಎಬ್ಬಿಸುವವರಾದ್ದರಿಂದ ಗಂಡು ಮಕ್ಕಳಿಗೆ ಪುಷ್ಕರ ಅಂತ ಹೆಸರು. ಸ್ತ್ರೀಯರನ್ನು ಪುತ್ರಿ ಅಂತ ಕರೀತಾರೆ. ಪುತ್ರಿ ಅಂತ ಹೇಳಿದರೆ ಮೇಲಕ್ಕೆ ಎಬ್ಬಿಸುವವರು ಅಂತಲೇ ಅರ್ಥ. ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಉಭಯ ಕುಲೋತ್ತಾರಕರಾಗಿ ಅವರು ಸಾಧನೆ ಮಾಡುವುದಕ್ಕೆ ಅವಕಾಶ ಇದೆ. ಆದರೆ ಪಿಂಡಾದಿ ಪ್ರಧಾನ ರೂಪವಾದ ಕ್ರಿಯೆ ಇಲ್ಲ ಅನ್ನುವ ಕಾರಣದಿಂದ ಸ್ತ್ರೀಯರನ್ನು ಪುಷ್ಕರ ಅನ್ನುವ ಶಬ್ದದಿಂದ ಕರೆಯುವುದಿಲ್ಲ. ಹೀಗೆ ವೀರಸೇನ ತನ್ನ ಮೊದಲ ಮಗನಿಗೆ ನಲ ಅಂತ ಹೆಸರಿಟ್ಟಿದ್ದ, ಎರಡನೇ ಮಗನಿಗೆ ಪುಷ್ಕರ ಅಂತ ಹೆಸರಿಟ್ಟಿದ್ದ. ಪುಷ್ಕರ ಅಂದರೆ ಕಮಲ, ನಲ ಅಂದರೆ ಕಮಲದ ದಂಟು, ಇಷ್ಟೇ ವ್ಯತ್ಯಾಸ. ನಲ ಅಂದರೆ ನಾಳ. ಇವತ್ತು ಕನ್ನಡದಲ್ಲಿ ನಳ್ಳಿ ಅಂತ ಹೆಸರು ಬಂದಿದೆ ಅಲ್ವಾ, ಅದು ಸಂಸ್ಕೃತದ ನಳ ಶಬ್ದದಿಂದ ಕನ್ನಡದಲ್ಲಿ ನಳ್ಳಿ ಅಂತ ಹೆಸರು ಬಂದದ್ದು. ನಳ ಅಂದರೆ ನಾಳ, ನಾಳ ಅಂದರೆ ನಾಡಿ. ನಾಡಿ ಅಂತೇಳಿದರೆ ಈ ಕಮಲ ಅನ್ನೋದು ಮೇಲಕ್ಕೆ ಬರುವುದಕ್ಕೆ ಏನು ನಾಳ ಇದೆ, ಕಮಲದ ನಾಳ, ಕಮಲದ ದಂಟು, ಅದಕ್ಕೆ ನಳ ಅಂತ ಹೆಸರು. ಆ ದಂಟಿನ ಮೇಲೆ ಬಂದದ್ದೇನಿದೆ ಅದಕ್ಕೆ ಪುಷ್ಕರ ಅಂತ ಹೆಸರು. ಇವನು ಮೊದಲ ಮಗನಿಗೆ ನಳ ಅಂತ ಹೆಸರಿಟ್ಟ, ಅದು ಕೆಳಗಿನಿಂದ ನಳ. ಎರಡನೇ ಮಗ ಪುಷ್ಕರ ಅಂತ ಹೆಸರಿಟ್ಟ. ಈಗ ಒಂದಕ್ಕೊಂದು ಸಂಬಂಧ ಇದೆ. ಆ ಪುಷ್ಕರನಲ್ಲಿ ಅಂದರೆ ತಮ್ಮನಾದಂತಹ ಪುಷ್ಕರನ ಹತ್ರ ಇವ ಹೋದಂತೆ. ಕಲಿಪುರುಷ ಒಂದು ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವನ ಹತ್ರ ಮಾತಾಡಿಸಿದ. ಮಾತು ಏನು ಶುರು ಮಾಡಿದ ಅಂದರೆ, ನೀನೂ ಕೂಡ ವೀರಸೇನನ ಮಗ, ನಳನೂ ಕೂಡ ವೀರಸೇನನ ಮಗ, ಆದರೆ ಸಿಂಹಾಸನದಲ್ಲಿ ಕೂತು ಅಭಿಷೇಕ ನಡೆದದ್ದು ಯಾರಿಗೆ ಅಂತ ಪ್ರಶ್ನೆ ಶುರು ಮಾಡಿದ. ಒಂದು ರೀತಿ ಮಂಥರೆಯ ಹಾಗೆ. ಈ ಕೈಕೇಯಿಯ ಹತ್ರ ಮಂಥರೆ ಬಂದು ಮಾತು ಹೇಗೆ ಶುರು ಮಾಡಿದ್ದಾಳೆ, ಅದೇ ಸ್ವರೂಪದಲ್ಲಿ ಇವ ಪುಷ್ಕರನಲ್ಲಿ ಬಂದು ಮಾತು ಶುರು ಮಾಡಿದ. ಪುಷ್ಕರನಿಗೆ ನಳನಲ್ಲಿ ಅತಿಶಯಿತವಾದಂತಹ ಭಕ್ತಿ, ಭ್ರಾತೃ ಪ್ರೇಮ. ನಳನನ್ನು ಯಾವತ್ತೂ ಕೂಡ ಆತ ದೇವರು ಅನ್ನುವ ಭಾವದಿಂದ ನೋಡ್ತಾ ಇದ್ನೇ ಹೊರತು ಅವನ ಮೇಲೆ ಮಾತ್ಸರ್ಯ ಅನ್ನೋದು ಸುತರಾಮ್ ಇರಲಿಲ್ಲ. ಆ ಪುಷ್ಕರನಿಗೆ ಮಾತ್ಸರ್ಯ ಬಂದದ್ದು ಈ ಕಲಿಯ ಪ್ರವೇಶದಿಂದ. ಆದರೆ ಪುಷ್ಕರನಲ್ಲಿ ಹೋಗಿ ಇವ ಇಷ್ಟು ಮಾತಾಡಿದರೂ ಕೂಡ ಪುಷ್ಕರ ಇವನ ಕಡೆಗೆ ಬಗ್ಗಲಿಲ್ಲ. ಕೊನೆಗೆ ಕಲಿ ಯೋಚಿಸಿದಂತೆ, ಈ ಪುಷ್ಕರನನ್ನು ಈ ನಲನ ಮೇಲೆ ಎತ್ತಿ ಕಟ್ಟುವ ಕ್ರಮ ಹೇಗೆ, ಏನು ಮಾಡ್ಬೋದು? ಅದಕ್ಕೆ ಸೀದಾ ನಲನ ಹತ್ರವೇ ಬಂದ. ನಲನ ಹತ್ರ ಬಂದು ನಲನ ಒಳಗೆ ನಾನು ಪ್ರವೇಶ ಮಾಡಿದರೆ, ನಲನಲ್ಲಿ ಕಲಿಪ್ರವೇಶ ಆಯಿತು ಅಂತಾದರೆ ಆವಾಗ ನಲನನ್ನು ಎಲ್ಲರೂ ದ್ವೇಷ ಮಾಡುವುದಕ್ಕೆ ಶುರು ಮಾಡ್ತಾರೆ. ನಲನಿಗೆ ಆಮೇಲೆ ಉತ್ಕರ್ಷದ ಕಾಲ ತಪ್ಪಿ ಹೋಗುತ್ತೆ. ಆದ್ದರಿಂದ ಇವನಲ್ಲಿ ಏನಾದರೂ ಮಾಡಿ ಪ್ರವೇಶ ಮಾಡಬೇಕು ಅಂತ ಬಂದ. ಆದರೆ ನಲನನ್ನು ಮುಟ್ಟುವುದಕ್ಕೆ ಕಲಿಗೆ ಆಗಲಿಲ್ಲ ಅಂತೆ. ಗಾರ್ಹಸ್ಥ್ಯದ ಎಲ್ಲ ಧರ್ಮಗಳನ್ನು ಕೂಡ ವಿಧಿಬದ್ಧವಾಗಿ ಅನುಷ್ಠಾನ ಮಾಡ್ತಾ ಇದ್ದ ಕಾರಣದಿಂದ ಕಲಿಗೆ ನಲನನ್ನು ಮುಟ್ಟುವುದಕ್ಕಾಗಲಿಲ್ಲ. ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. ಯಾಕೆ ನಲನ ಸಹ ನಿತ್ಯಂ ಅಂತರಪ್ರೇಕ್ಷಿ ನಿಷಧೇಶು ಅವಸಚ್ಚಿರಂ ಅಥಾಸ್ಯ 12 ವರ್ಷೇ ದದರ್ಶ ಕಲಿಹಿ ಅಂತರಂ. ನಲನನ್ನು ಪ್ರವೇಶಿಸಬೇಕು ಅಂತ ಕಲಿ ಹೊಂಚು ಹಾಕುವುದಕ್ಕೆ ಪ್ರಾರಂಭ ಮಾಡಿ 12 ವರ್ಷವಾಯಿತಂತೆ. ಅಥಾಸ್ಯ 12 ವರ್ಷೇ ಅಂತ 12 ವರ್ಷದ ತನಕ ನಲನನ್ನು ಮುಟ್ಟುವುದಕ್ಕೆ ಕಲಿಗೆ ಆಗಲಿಲ್ಲ. 12ನೇ ವರ್ಷ ಒಂದು ಅವಕಾಶ ಸಿಕ್ಕಿತು ಅವನಿಗೆ ಅಂತ, ಅಪರೂಪದ ಒಂದು ಅವಕಾಶ ಬಿಡಲಿಲ್ಲ. ಇಷ್ಟು ಸಮಯ ಅವನಿಗೆ ಅವಕಾಶ ಯಾಕೆ ಆಗಲಿಲ್ಲ? ಯಾಕೆಂದರೆ ಗೃಹಸ್ಥನಾಗಿದ್ದುಕೊಂಡು ನಲ ಏನೇನು ಮಾಡಬೇಕೋ ಆ ಎಲ್ಲ ಅನುಷ್ಠಾನಗಳನ್ನು ಚಾಚೂ ತಪ್ಪದೇ ಮಾಡ್ತಾ ಇದ್ದ. ಈ ಕಾರಣದಿಂದ ಅವನನ್ನು ಮುಟ್ಟುವುದಕ್ಕೆ ಆಗಲಿಲ್ಲ. ಗೃಹಸ್ಥನಾಗಿ ಮಾಡಬೇಕಾದ ಅನುಷ್ಠಾನ ಯಾವುದು ಅಂದರೆ ಒಂದೊಂದು ಹೇಳ್ತಾ ಬರ್ತಾರೆ. ಮೊದಲನೇದ್ದು ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು. ಅದರಿಂದ ನಮ್ಮಲ್ಲಿ ಕಲಿಪ್ರವೇಶ ಮಾಡಬೇಕಾದ್ರೆ ಏನು ಕಷ್ಟವೇ ಇಲ್ಲ. ಅವನು ಮನೆಗೆ ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಳನಲ್ಲಿ ಹಾಗಲ್ಲ, 12 ವರ್ಷ ಕಾಯಬೇಕಾಯಿತು ಅವನಲ್ಲಿ ಪ್ರವೇಶ ಮಾಡುವುದಕ್ಕೆ. ಯಾಕಂದರೆ ಕಲಿಪ್ರವೇಶ ಆಗಬೇಕಾದರೆ ಮೊದಲನೇ ಮಾರ್ಗ ಏನು ಅಂತ ಹೇಳಿದರೆ, ಸೂರ್ಯೋದಯಕ್ಕಿಂತ ಮುಂಚೆ ಏಳದೇ ಹೋದರೆ ಮುಗಿಯಿತು, ಕಲಿಪ್ರವೇಶ ಮಾಡಿಬಿಡ್ತಾರೆ. ಗೃಹಸ್ಥ ನಡೆಸಬೇಕಾದ ಒಂದು ಧರ್ಮ ಅರುಣೋದಯ ಕಾಲದಲ್ಲಿ ಏಳಬೇಕು ಅಂತ. ನಳನಲ್ಲಿ ಈ ಕರ್ತವ್ಯಕ್ಕೆ ಚ್ಯುತಿಯೇ ಕಾಣಿಸಲಿಲ್ಲ ಇವನಿಗೆ. ಎರಡನೇ ಧರ್ಮ ಏನು? ಶುಚಿಯಾಗಿರಬೇಕು ಅನ್ನೋದು ಎರಡನೇ ಧರ್ಮ. ಶುಚಿಯಾಗಿರುವುದು ಅಂದರೆ ಎಲ್ಲಿಯಾದರೂ ಓಡಾಡಿಕೊಂಡು ಮನೆಗೆ ಪ್ರವೇಶ ಮಾಡಿದರೆ ಪಾದ ಪ್ರಕ್ಷಾಲನೆಯನ್ನು ಮಾಡದೆ ಮನೆಯ ಹೊಸ್ತಿಲನ್ನು ದಾಟದೇ ಇರುವುದು, ಇದು ಒಂದು ಥರದ ಶುಚಿತ್ವ. ಭೋಜನಾದಿಗಳನ್ನು ನಡೆಸಿದರೆ ತದನಂತರದಲ್ಲಿ ಆಚಮನವನ್ನು ಮಾಡುವುದು, ಇದು ಒಂದು ಥರದ ಶುಚಿತ್ವ. ಭೋಜನಾದಿಗಳು ಅಂತೇಳಿದರೆ ಮಲಮೂತ್ರ ವಿಸರ್ಜನೆ ಇರ್ಬೋದು, ಭೋಜನ ಇರ್ಬೋದು, ಇಂತಹ ಪ್ರಕ್ರಿಯೆಗಳ ನಂತರದಲ್ಲಿ ಆತ ಆಚಮನವನ್ನು ನಡೆಸಬೇಕು ಅನ್ನುವುದು ಶುಚಿತ್ವ.
ಯಾವುದಾದ್ರೂ ಕಾಣಬಾರದೇ ಇದ್ದಂತಹ ವ್ಯಕ್ತಿಯನ್ನು, ಅಂದರೆ ಅಶುಚಿಯಾದ ವ್ಯಕ್ತಿತ್ವವನ್ನು ಕಂಡರೆ, ಅಂದರೆ ಏನು ಅಶುಚಿಯಾದ ವ್ಯಕ್ತಿತ್ವ ಅಂದರೆ 2 ಗಂಡು ಹೆಣ್ಣು ಸರ್ಪಗಳು ಜೊತೆಗೆ ಸೇರಿದಂತಹ ಮೈಥುನವನ್ನು ಕಂಡ್ವಿ ಅಂತಾದರೆ ಇಂಥದ್ದೆಲ್ಲ ದರ್ಶನ ಆಗದೇ ಇರಬೇಕಾದಂತಹ ವಿಷಯಗಳು. ಅಂಥದ್ದನ್ನು ಕಂಡ್ರೆ ಪುಲ್ಕಸನಾದಂತಹ ವ್ಯಕ್ತಿ ಎದುರುಗಡೆ ಕಾಣಿಸಿದ ಅಂತಾದರೆ ಈ ಸ್ಥಿತಿಯಲ್ಲಿ ಆತ ಒಂದೋ ಸೂರ್ಯನನ್ನು ಇಲ್ಲವೋ ತಾಳೆಯ ಮರವನ್ನು ನೋಡುವುದು, ಇದು ಒಂದು ಥರದ ಶುಚಿತ್ವ. ಕೆಲವು ದರ್ಶನೀಯವಲ್ಲದ ವ್ಯಕ್ತಿಗಳನ್ನು ದರ್ಶನ ಮಾಡಿದಾಗ ಸೂರ್ಯಾದಿ ದರ್ಶನದಿಂದ ಶುಚಿ. ಸೂರ್ಯಾದಿಗಳನ್ನು ಕಾಣುವುದಕ್ಕೆ ಅವಕಾಶ ಇಲ್ಲ ಅಂದರೆ ನಾರಾಯಣ ಕೃಷ್ಣ ಗೋವಿಂದ ಅನ್ನುವ ನಾಮಸ್ಮರಣೆಯನ್ನು ಮಾಡುವುದು. ಇವೆಲ್ಲ ಶುಚಿತ್ವಕ್ಕೆ ಸಂಬಂಧಪಟ್ಟಂತಹ ಅನುಷ್ಠಾನಗಳು. ಅದರ ಜೊತೆಗೆ ಹಗಲಿನಲ್ಲಿ ನಿದ್ದೆ ಮಾಡದೇ ಇರುವುದು ಅನ್ನೋದು ಒಂದು ಶುಚಿತ್ವಕ್ಕೆ ಸಂಬಂಧಪಟ್ಟ ವಿಷಯ. ಹಗಲಿನಲ್ಲಿ ಗೃಹಸ್ಥನಿಗೆ ಮಲಗುವುದಕ್ಕೆ ಅವಕಾಶ ಇದೆ, ದಿವಾಸ್ವಾಪಕ್ಕೆ ಅವಕಾಶ ಇದೆ. ಅಂದರೆ ಹಗಲಿನಲ್ಲಿ ಗೃಹಸ್ಥ ಮಲಗಬಹುದು, ಬ್ರಹ್ಮಚಾರಿ ಹಗಲಿನಲ್ಲಿ ಮಲಗುವುದಕ್ಕೂ ಅವಕಾಶ ಇಲ್ಲ. ಆದರೆ ಗೃಹಸ್ಥನಿಗೆ ಹಗಲಿನಲ್ಲಿ ನಿದ್ದೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಮಲಗುವುದು ಬೇರೆ, ನಿದ್ದೆ ಮಾಡುವುದು ಬೇರೆ. ಹಗಲಿನಲ್ಲಿ ಗೃಹಸ್ಥ ಮಧ್ಯಾಹ್ನದ ಭೋಜನ ಆದ ಮೇಲೆ 1 ಗಳಿಗೆಯ ತನಕ ಆತ ಬೇರೆ ಬೇರೆ ರೀತಿಯ ಮಾತುಗಳನ್ನು ಅಥವಾ ನಡೆದಾಡುವುದನ್ನು ಮಾಡಿ 1 ಗಳಿಗೆಯ ನಂತರದಲ್ಲಿ 2 ಗಳಿಗೆ ವಿಶ್ರಾಂತಿ ತೆಗೊಳ್ಬೋದಂತೆ. ಅದು ವಿಶ್ರಾಂತಿ ತೆಗೊಳ್ಳುವುದು. ವಿಶ್ರಾಂತಿ ಅಂದರೆ ಏನು? ಈಸಿ ಚೇರಲ್ಲಿ ಕೂತ್ಕೊಂಡು ಪಟ್ಟಾಂಗ ಹೊಡೆಯುವುದು ಅಂತ ಅರ್ಥ ಅಷ್ಟೇ. ಅದು ಬಿಟ್ಟು ತಲೆದಿಂಬು ಹಾಕಿ ತಲೆದಿಂಬಿನ ಒಳಗೆ ತನ್ನ ತಲೆ ತೂರಿಸಿ ಆಮೇಲೆ ಯಮದೇವರು ಬಂದರೂ ಗೊತ್ತಾಗದೇ ಇರುವ ಹಾಗೆ ಬಿದ್ದುಕೊಳ್ಳುವುದಲ್ಲ. ಅಂದರೆ ನಿದ್ದೆ ಮಾಡುವುದಕ್ಕೆ, ಹಗಲಿನಲ್ಲಿ ನಿದ್ದೆ ಮಾಡುವುದಕ್ಕೆ ಗೃಹಸ್ಥನಿಗೂ ಅನುಮತಿ ಇಲ್ಲ. ಹಗಲಿನಲ್ಲಿ ವಿಶ್ರಾಂತಿಯನ್ನು ತೆಗೊಳ್ಳುವುದಕ್ಕೆ ಮಾತ್ರ ಗೃಹಸ್ಥನಿಗೆ ಅನುಮತಿ. ಅದನ್ನು ಯಾಜ್ಞವಲ್ಕ್ಯರು ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂದರೆ, ಭೋಜನಾನಂತರದಲ್ಲಿ 1 ಗಳಿಗೆ ಅಂದರೆ 24 ನಿಮಿಷದ ತನಕ ಆತ ಸಾಂಸಾರಿಕವಾದ ವಿಷಯಗಳನ್ನು ಸಪತ್ನೀಕನಾಗಿ ಮಾತನಾಡ್ತಾ ಬಂದಂತಹ ಅತಿಥಿಗಳನ್ನು ಅಷ್ಟರಲ್ಲಿ ಕಳಿಸಿಕೊಟ್ಟು ಆಮೇಲೆ ತಾಂಬೂಲವನ್ನು ಸ್ವೀಕಾರ ಮಾಡಿ ತಾಂಬೂಲ ಚರ್ವಣ ಮಾಡಿ ಆ ಹೊತ್ತಿಗೆ ಒಂದು ಥರದಲ್ಲಿ ವಿಶ್ರಾಂತಿ. ಅವನು ಪಾಠ ಪ್ರವಚನಗಳಾಗಲಿ ಅಥವಾ ಮನೆಯ ಬೇರೆ ಬೇರೆ ಕೆಲಸಗಳಾಗಲಿ ಅವನಿಗಿಲ್ಲ, ಒಂದು ವಿಶ್ರಾಂತಿ. ಹಾಗೆಂತೇಳಿ ನಿದ್ದೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಈ ಕ್ರಮದಲ್ಲಿ ಆತ ವಿಶ್ರಾಂತಿಯನ್ನು ಸ್ವೀಕರಿಸಿದಂತಹ ಗೃಹಸ್ಥ ನಂತರದ ಕಾಲವನ್ನು ಆತ ರಾಜ ಅಂತಾದರೆ ಲೋಕಕ್ಷೇಮಕ್ಕೋಸ್ಕರ ಕಳೆಯಬೇಕು, ವಿಪ್ರ ಅಂತಾದರೆ ಶಿಷ್ಯರ ಕ್ಷೇಮಕ್ಕೋಸ್ಕರ ಅದನ್ನು ಕಳಿಬೇಕು. ಹೀಗೆ ತಾನು ಪಾಠ ಪ್ರವಚನಾದಿಗಳಲ್ಲಿ ಅಥವಾ ಲೋಕಕ್ಷೇಮಂಕರವಾದ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಭೋಜನವನ್ನು ಮಾಡುವ ಸಂದರ್ಭದಲ್ಲಿ ಅದನ್ನು ಭಗವಂತನಿಗೆ ನಿವೇದನೆ ಮಾಡಿಯೇ ತಾನು ಸ್ವೀಕಾರ ಮಾಡಿ ಅತಿಥಿ ಪ್ರಿಯನಾಗಿದ್ದುಕೊಂಡು ಸತ್ಯವಾದಿಯಾಗಿ ಜೀವನವನ್ನು ನಡೆಸಿದರೆ ಅವನ ಹತ್ರ ಕಲಿ ಸುಳಿಯುವುದಕ್ಕೆ ಸಾಧ್ಯ ಇಲ್ಲ. ನಳ ಆ ರೀತಿಯಲ್ಲಿ ಸಪತ್ನೀಕನಾಗಿ ಜೀವನವನ್ನು ನಡೆಸಿದವ. ಆದರೆ ಒಂದು ದಿವಸ ಅವನಿಗೆ ಕಲಿಗೆ ಅವಕಾಶ ಸಿಕ್ಕಿತಂತೆ. ಅದು ಯಾವಾಗ? ಕೃತ್ವಾ ಮೂತ್ರಂ ಉಪಸ್ಪೃಶ್ಯ ಸಂಧ್ಯಾಂ ಆಸ್ತೆ ಸ್ಮನೀಷದಃ ಅಕೃತ್ವಾ ಪಾದಯೋ ಶೌಚಂ ತತೈನಂ ಕಲಿರಾವಿಶತ್. ಅದೊಂದು ದಿವಸ ಈತ ಬಾಕ್ಯಕ್ಕೆ ಹೋದವ, ಅಂದರೆ ಮೂತ್ರಂ ವಿಸೃಜ್ಯ ಉಪಸ್ಪೃಶ್ಯ ಸಂಧ್ಯಾಮಾಸ್ತೆ ಸ್ಮನೀಷದಃ ಅಕೃತ್ವಾ ಪಾದಯೋ ಕ್ಷಾಲನಂ. ಮೂತ್ರ ವಿಸರ್ಜನೆಯನ್ನು ಮಾಡಿದಂತಹ ಈತ ಆಚಮನವನ್ನು ಮಾಡಿ ಸಂಧ್ಯಾವಂದನೆಗೆ ಹೋದಂತೆ. ಆದರೆ ಕಾಲು ತೊಳ್ಕೊಳ್ಳಿಲ್ಲಂತೆ. ಇಲ್ಲಿ ಕಾಲು ತೊಳ್ಕೊಳ್ಳಿಲ್ಲ ಅನ್ನುವ ಕೆಲಸವನ್ನು ಸ್ವಲ್ಪ ವಿವರಣೆ ಕೊಡ್ತಾರೆ. ಕಾಲು ತೊಳ್ಕೊಂಡ, ಆದರೆ ಹಿಮ್ಮಡಿ ಒದ್ದೆಯಾಗುವ ಹಾಗೆ ತೊಳ್ಕೊಳ್ಳಿಲ್ಲ ಅಂತ ಅದನ್ನು ಸೇರಿಸಿದರು ವ್ಯಾಖ್ಯಾನಕಾರರು. ಅಂದರೆ ಈ ಕಾಲಿನ ಹಿಮ್ಮಡಿ ಏನಿದೆ ಅದು ಒದ್ದೆಯಾಗದೇ ಇರುವ ಹಾಗೆ ಮುಂಭಾಗಕ್ಕೆ ಮಾತ್ರ ಕೆಲವರು ನೀರು ಹಾಕ್ಕೊಳ್ಳುವುದಂತೆ. ಪಾದ ಪ್ರಕ್ಷಾಲನೆ, ಒಬ್ಬ ವಿಪ್ರರು ಬಂದಾಗ ಅವರ ಪಾದ ಪ್ರಕ್ಷಾಲನೆ ಮಾಡುವಾಗಲೂ ಕೂಡ ಒಂದು ಬಾರಿ ಮುಂಭಾಗಕ್ಕೆ ನೀರು ಹಾಕಿ ಆಮೇಲೆ ಮತ್ತೆ ಹಿಂಭಾಗಕ್ಕೆ ನೀರು ಹಾಕಿ ಆತನ ಗುಲ್ಭ ಅಂದರೆ ಕಾಲಿನ ಮಣಿಗಂಟು ಅದು ಒದ್ದೆಯಾಗುವ ಹಾಗೆಯೇ ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕು. ಯಾವಾಗ ಮಣಿಗಂಟು ಒದ್ದೆಯಾಗದೇ ಇರುವ ಹಾಗೆ ಪಾದಕ್ಕೆ ನೀರು ಹಾಕ್ಕೊಳ್ತೇವೆ ಆವಾಗ ಮಣಿಗಂಟು ಅನ್ನುವುದೇ ಕಲಿಯ ಪ್ರವೇಶಕ್ಕೆ ಮಹಾದ್ವಾರವಾಗಿ ನಿಂತು ಬಿಡುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಲ ಜ್ವಲಂತ ದೃಷ್ಟಾಂತವಾಗಿ ನಮಗೆ ಕಾಣಿಸ್ತಾನೆ. ಅವನು ಅಶುಚಿಯಾದಂತಹ ಸಂದರ್ಭದಲ್ಲಿ ಪಾದವನ್ನು ಸರಿಯಾಗಿ ತೊಳೆದುಕೊಳ್ಳದೇ ಒಳಗೆ ಪ್ರವೇಶಿಸಿ ತಾನು ಸಂಧ್ಯೆಯಲ್ಲಿ ತೊಡಗಿದ ಕಾರಣದಿಂದ ತತ ಏನಂ ಕಲಿಹಿ ಆವಿಶತ್, ಇವನಲ್ಲಿ ಕಲಿ ಪ್ರವೇಶ ಮಾಡಿದಂತೆ. ಇದು ಕಥೆ ನಡೀತಾ ಇರತಕ್ಕಂಥದ್ದು ಕೃತಯುಗದ ಕಥೆ. ನಲ್ಲನ ಕಥೆ ಅಂತೇಳಿದರೆ ಅದು ದ್ವಾಪರ ಯುಗದ ಕಥೆ ಅಲ್ಲ. ಕೃತಯುಗದಲ್ಲೂ ಈ ಕಲಿ ದ್ವಾಪರ ಇವರೆಲ್ಲ ಕೆಲಸ ಮಾಡ್ತಾರೆ ಅಂತಾದರೆ ಗಮನಿಸಿ, ಕಲಿದ್ವಾಪರರು ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಮಾತ್ರ ಕೆಲಸ ಮಾಡುವುದಲ್ಲ. ಕೃತತ್ರೇತ ಅಂತಕ್ಕಂತಹ ದೇವತೆಗಳು ಕೂಡ ಆ ಯುಗದಲ್ಲಿ ಮಾತ್ರ ಕೆಲಸ ಮಾಡುವುದಲ್ಲ, ಕಲಿದ್ವಾಪರದಲ್ಲೂ ಕೂಡ ಅವರಿಗೆ ಕೆಲಸ ಇದೆ.
ಅವರು ಕಲಿದ್ವಾಪರದಲ್ಲೂ ಕೂಡ ಕೃತಧರ್ಮವನ್ನು ತ್ರೇತಾಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಕೆಲವರಿಗೆ ಬೆಂಗಾವಲಾಗಿ ನಿಂತು ಬಿಡ್ತಾರೆ. ಕಲಿದ್ವಾಪರರು ಅದಕ್ಕಿಂತ ಹಿಂದಿನ ಯುಗದಲ್ಲಿ ಹೋಗಿಯೂ ಕೂಡ ಬೇಡದೇ ಇದ್ದ ಕೆಲಸಗಳನ್ನು ಮಾಡ್ತಾರೆ. ಈ ಕಲಿದ್ವಾಪರರು ಇದರಲ್ಲಿ ಮೊದಲು ಕಲಿ ನಲನನ್ನು ಪ್ರವೇಶ ಮಾಡಿದ. ಸ ಸಮಾವಿಶ್ಯ ಚ ನಲಂ ಸಮೀಪಂ ಪುಷ್ಕರಸ್ಯ ಗತ್ವಾ ಪುಷ್ಕರ ಮಾಹೇದಂ ಏಹಿ ದಿವ್ಯ ನಳೇನ ವೈ. ಹೀಗೆ ನಲನನ್ನು ಇವ ಪ್ರವೇಶ ಮಾಡಿದವ ಇನ್ನೊಂದು ರೂಪದಿಂದ ಪುಷ್ಕರನ ಹತ್ರ ಹೋದ. ತಮ್ಮನಾದ ಪುಷ್ಕರನ ಹತ್ರ ಹೋಗಿ, ನೋಡು, ನಿನಗೆ ಸಿಂಹಾಸನ ಸಿಗಲಿಲ್ಲ, ನಳನಿಗೆ ಸಿಂಹಾಸನ ಸಿಕ್ಕಿ 12 ವರ್ಷವಾಯಿತು, ಏನು ಸಾಧನೆ ಮಾಡಿದ್ದಾನೆ, ಲೋಕಕ್ಕೆ ಏನು ಕೊಟ್ಟಿದ್ದಾನೆ ಅವ. ಅಕಸ್ಮಾತ್ ನೀನೇ ಸಿಂಹಾಸನದಲ್ಲಿದ್ದಿದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದಿತ್ತು. ನೋಡು, ಈ ದಾಳವನ್ನು ಹಿಡ್ಕೊಂಡು ಹೋಗಿ ಅವನ ಹತ್ರ ಆಟ ಆಡು, ರಾಜ್ಯ ಎಲ್ಲ ನಿಂದದಾಗುತ್ತೆ ಅಂತ ಕಲಿ ಹೇಳಿದಂತೆ. ಪುಷ್ಕರ ಸರಿ, ಭಾಳ ಒಳ್ಳೆಯ ಕೆಲಸ ಅಂತ ಹೊರಟೇ ಬಿಟ್ಟಂತೆ. ಹಿಂದಕ್ಕೆ ಪುಷ್ಕರನಲ್ಲಿ ಹೋಗಿ 10 ಬಾರಿ ಹೇಳಿದರೂ ಕೂಡ ನಳನನ್ನು ನಾನು ಯಾವತ್ತೂ ಕೂಡ ಎದುರು ಹಾಕ್ಕೊಳ್ಳುವುದಿಲ್ಲ, ನನ್ನ ದೇವರು ಅವ ಅಂತ ಹೇಳ್ತಾ ಇದ್ದ ಪುಷ್ಕರ, ಇವತ್ತು ಕಲಿ ಬಂದು ಒಂದು ಮಾತು ಹೇಳಿದ್ದು ಸಾಕು, ಪುಷ್ಕರ ಹೊರಟ. ನಲನನ್ನು ಕೆಳಗೆ ಇಳಿಸಿಯೇ ಸಿದ್ಧ, ನಾನು ಸಿಂಹಾಸನಕ್ಕೆ ಏರಿಯೇ ಸಿದ್ಧ. ಈ ಇನ್ನೊಬ್ಬರನ್ನು ಸೀಟಿಂದ ಇಳಿಸುವುದು, ತಾನು ಸೀಟಲ್ಲಿ ಕೂತುಕೊಳ್ಳುವುದು, ಇದೆಲ್ಲ ಈ ದ್ವಾಪರ ಮತ್ತು ಕಲಿಯ ಕೆಲಸಗಳು. ಇಂಥದ್ದು ಎಲ್ಲೆಲ್ಲಿ ನಡೀತದೆ ಅಲ್ಲೆಲ್ಲ ಈ ಕಲಿ ಮತ್ತು ದ್ವಾಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಪುಷ್ಕರ ಹೊರಟ, ಒಂದು ದಾಳ ಬೇರೆ ಅವನ ಕೈಯಲ್ಲಿ ಸಿಕ್ಕಿದೆ, ಅದು ಈ ಕಲಿಯ ಕೊಟ್ಟದ್ದು. ಆ ದಾಳ ಅಂದರೆ ಯಾವುದು? ಎಲುಬಿನಿಂದ ಮಾಡಿದಂತಹ ದಾಳ. ಆ ದಾಳ ಯಾರು? ಅದು ಸಾಕ್ಷಾತ್ ದ್ವಾಪರನೇ, ದ್ವಾಪರನಿಂದ ಆವೇಶಗೊಂಡಂತಹ ದಾಳ. ಆ ದಾಳವನ್ನು ಹಿಡ್ಕೊಂಡು ಬಂದು ನಲನ ಹತ್ರ ಕೇಳಿದ, ನನಗೆ ಸಿಗಬೇಕಾಗಿದ್ದ ರಾಜ್ಯ ಸಿಗಲಿಲ್ಲ, ಪೂರ್ತಿ ತಂದೆ ದೊಡ್ಡಣ್ಣ ಅಂತ ಹೇಳಿ ನಿನಗೆ ಕೊಟ್ಟು ಬಿಟ್ಟಿದ್ದಾನೆ, ನನಗೆ ಒಂದು ಪಾಳೆಯಗಾರಿಕೆಯನ್ನು ಕೂಡ ಕೊಡಲಿಲ್ಲ, ಹಾಗಾಗಿ ನಿನ್ನ ಜೊತೆಗೆ ನಾನು ದಾಳ ಆಡಬೇಕು ಅಂತ ಬಂದಿದ್ದೇನೆ, ಅಕ್ಷ ಕ್ರೀಡೆಗೋಸ್ಕರ ಬಂದಿದ್ದೇನೆ, ನಾವು ಆಟ ಆಡುವುದಕ್ಕೆ ಸಿದ್ಧ ಇದೆಯೋ ಅಂತ ಕೇಳಿದ. ನಳ, ಏನು ನೀನು ಆಟ ಆಡುವುದಾದರೆ ನಾನು ಆಟ ಆಡುವುದಕ್ಕೆ ಯಾಕೆ ಹಿಂದೆ ಸರಿಬೇಕು, ಆಟ ಆಡೋಣ ಬಾ ಅಂತ ಹೇಳಿಬಿಟ್ಟ. ಇಲ್ಲಿ ಗಮನಿಸಬೇಕಾದ ಅಂಶ, ಒಂದು ಕಲಿಯ ಪ್ರವೇಶವಾಯಿತು ಅಂತಾದರೆ ಅದರ ನಂತರ ಏನೇನು ನಡೀತದೆ ಅದು ಆ ವ್ಯಕ್ತಿತ್ವವನ್ನೇ ಮರೆಮಾಚಿಬಿಡ್ತದೆ. ಇವತ್ತು ಧರ್ಮರಾಜನಿಗೆ ಈ ಕಥೆಯನ್ನು ಬೃಹದಶ್ವ ಹೇಳ್ತಾ ಇದ್ದಾನೆ. ಹಾಗಾದರೆ ಧರ್ಮರಾಜ ಅವತ್ತು ದ್ಯೂತವನ್ನು ಆಡಿ ಇಷ್ಟು ದೊಡ್ಡ ಕೋಲಾಹಲಕ್ಕೆ ಕಾರಣನಾಗಿಬಿಟ್ಟ. ಇಡೀ ಪಾಂಡುವಂಶದಲ್ಲೇ ಒಂದು ಇವತ್ತಿಗೂ ಪರಿಮಾರ್ಜನೆ ಮಾಡುವುದಕ್ಕೆ ಅವಕಾಶವಿಲ್ಲದೇ ಇರತಕ್ಕಂತಹ ಒಂದು ದ್ರೌಪದೀ ದೇವಿಯ ಮಾನಭಂಗದ ಯತ್ನ ಸಭೆಯಲ್ಲಿ ನಡೆಯುವುದಕ್ಕೆ ಅವತ್ತು ಧರ್ಮರಾಜ ಕಾರಣನಾಗಿ ಹೋದ. ಧರ್ಮರಾಜನ ದ್ಯೂತ ಅದಕ್ಕೆ ಕಾರಣವಾಯಿತು. ಅದರ ಹಿನ್ನೆಲೆಯಲ್ಲಿ ಕಲಿಯ ಕೆಲಸ ಎಷ್ಟು ನಡೆದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ನಳನಲ್ಲಿ ಆ ದ್ಯೂತ ನಡೆಯುವುದಕ್ಕೆ ಮೂಲ ಕಾರಣ ಈ ಕಲಿಯ ಆವೇಶವೇ ಆಗಿತ್ತು ಅನ್ನುವುದನ್ನು ಮಹಾಭಾರತ ಸ್ಪಷ್ಟಪಡಿಸ್ತದೆ. ಹೀಗಾಗಿ ಕಲಿಯಿಂದ ಆವಿಷ್ಟನಾದಂತಹ ನಳ, ದ್ವಾಪರನಿಂದ ಆವಿಷ್ಟವಾದ ದಾಳವನ್ನು ಹೊತ್ತು ತಂದಂತಹ ಪುಷ್ಕರನ ಜೊತೆಗೆ ತಾನು ದ್ಯೂತವನ್ನು ಆಡುವುದಕ್ಕೆ ಪ್ರಾರಂಭಿಸಿದ. ದ್ಯೂತದಲ್ಲಿ ಇದ್ದದ್ದನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ಇದರಲ್ಲಿ ಇನ್ನೂ ಒಂದು ಅಂಶ ಹೇಳಿ ನಾವು ನಿಲ್ಲಿಸಬೇಕು. ಈ ಪುಷ್ಕರ ಬರುವಾಗ ಒಂದು ಎತ್ತು ಹಿಡ್ಕೊಂಡು ಬಂದಂತೆ. ಪುಷ್ಕರ ಬರುವಾಗ ದಾಳ ಕ್ರೀಡೆ ಆಡುವುದಕ್ಕೆ ಬಂದವ ಒಂದು ಎತ್ತು ಹಿಡ್ಕೊಂಡು ಬಂದ. ಆ ಎತ್ತು ಯಾವುದು ಅಂದರೆ ಕಲಿಯೇ ಎತ್ತಾಗಿ ಬಿಟ್ಟಿದ್ದಂತೆ. ಕಲಿಪುರುಷನೇ ಒಂದು ಎತ್ತಿನ ರೂಪ. ಕಲಿಶ್ಚೈವ ವೃಷೋ ಭೂತ್ವ ಗವಾಂ ಪುಷ್ಕರಂ ಅಬ್ರವೀತ್ ಅಂತ ಅವ ಒಂದು ಎತ್ತಾಗಿ ಅವನ ಜೊತೆಗೆ ಬಂದಿದ್ದಾನೆ. ಅವ ಹೇಳ್ತಾನೆ, ನೋಡು ಪುಷ್ಕರ, ಈ ಎತ್ತು ಇದೆ ಅಲ್ಲ, ಈ ಎತ್ತನ್ನು ಇಟ್ಟುಕೊಂಡು ನೀನು ಹೋಗು, ನಿನ್ನಲ್ಲಿ ಬೇರೆ ಯಾವ ಸಂಪತ್ತೂ ಇಲ್ಲ ಪಣಕ್ಕಿಡಲಿಕ್ಕೆ. ನೀನು ನಿನ್ನ ನಲನ ಹತ್ರ ಹೇಳು, ನೋಡಿ ಈ ಎತ್ತಿದೆ ಅಲ್ವಾ, ಇದನ್ನು ನಾನು ದಾಳಕ್ಕೆ ಪಣಕ್ಕಿಡ್ತೇನೆ, ನೀನು ಸಾಧ್ಯ ಆದರೆ ಇದನ್ನು ಗೆಲ್ಲು ನೋಡೋಣ ಅಂತ ಹೇಳು. ಇಷ್ಟು ಮಾಡಿದರೆ ನಿನಗೆ ರಾಜ್ಯ ಬಂತು ಅಂತ ಅರ್ಥ ಅಂತ ಕಲಿ ಹೇಳಿದ. ಪುಷ್ಕರನಿಗೆ ಖುಷಿಯಾಯಿತು. ಒಂದು ಎತ್ತು ಹಿಡ್ಕೊಂಡು ಹೋದ್ರೂ ಎತ್ತು ಹೋಗುತ್ತೆ, ಅದು ನಂದ, ಯಾರೋ ದಾನ ಕೊಟ್ಟದ್ದಲ್ವಾ, ಇವನು ಕೊಟ್ಟದ್ದು, ಹೋದರೆ ಹೋಗುತ್ತೆ ಅಷ್ಟೇ. ಒಂದು ಅಕ್ಷ ಕ್ರೀಡೆ ಆಡುವುದಕ್ಕೆ ಏನು ತೊಂದರೆ ಅಂತ ಎತ್ತನ್ನು ಹಿಡ್ಕೊಂಡು ಹೋದ ಕ್ರೀಡೆ ಆಡುವುದಕ್ಕೆ. ಹೋಗಿ ನಳನ ಹತ್ರ ಅದೇ ಹೇಳಿದ, ನೋಡು ನನ್ನದ್ದೇನಿದ್ರು ಪಣ ಈ ವೃಷ ಅಷ್ಟೇ, ಈ ವೃಷ ಸೋತ್ರೆ ನಾನು ಆಟ ಮುಗಿಸಿದೆ ಅಂತ ಅರ್ಥ. ನೀನು ಈ ವೃಷಕ್ಕೆ ಪ್ರತಿಯಾಗಿ ಎಷ್ಟು ಬೇಕಾದರೂ ಪಣ ಇಡ್ಬೋದು, ನೀನು ಸೋತ್ರೆ ಅದು ನನಗೆ ಬಂತು, ನಾನು ಸೋತ್ರೆ ಈ ವೃಷ ನಿನಗೆ ಸಿಕ್ಕಿತು, ನಿನ್ನ ದಾಸನಾಗಿ ಆಮೇಲೆ ನಾನು ನಿನ್ನ ತಮ್ಮನಾಗಿ ವ್ಯವಹಾರ ಮಾಡ್ತಾ ಇರ್ತೇನೆ ಅಷ್ಟೇ. ನಲ ಇದಕ್ಕೆ ಮನಸೋತು ತಾನು ತನ್ನ ತಮ್ಮನನ್ನು ಗೆಲ್ಲುವುದಕ್ಕೋಸ್ಕರ ನಾನಾ ರೀತಿಯ ಪಣಗಳನ್ನು ಇಟ್ಟ ಎಲ್ಲ ಪಣವನ್ನು ಸೋತ. ಆಶ್ಚರ್ಯ ಏನು ಅಂತೇಳಿದರೆ, ಇವನು ಏನು ದಾಳಗಳನ್ನು ಕೆಳಗೆ ಹಾಕಿದರೂ ಕೂಡ ಅದು ನಳನಿಗೆ ವಿಮುಖವಾಗಿಯೇ ಬೀಳ್ತದೆ. ಆದರೆ ಪುಷ್ಕರ ಏನು ದಾಳಗಳನ್ನು ಬೀಸಿದರೂ ಕೂಡ ಅದು ಪುಷ್ಕರನಿಗೆ ಅನುಕೂಲವಾಗಿಯೇ ಬೀಳ್ತದೆ. ಒಬ್ಬರಿಗೆ ಪ್ರತಿಕೂಲ, ಒಬ್ಬರಿಗೆ ಅನುಕೂಲ. ಪ್ರತಿ ಬಾರಿಯೂ ಕೂಡ ಪುಷ್ಕರನಿಗೆ ಅನುಕೂಲ. ದಮಯಂತಿ ಮುಂಭಾಗದಲ್ಲಿದ್ದಾಳೆ.
ದಮಯಂತ್ಯ ವೀಕ್ಷಮಾಣಯ, ದಮಯಂತಿ ನೋಡ್ತಾ ಇದ್ದ ಹಾಗೆ ನಲ ಇದ್ದದ್ದನ್ನೆಲ್ಲ ಸೋಲುವುದಕ್ಕೆ ಪ್ರಾರಂಭಿಸಿದ್ದಾನೆ. ದಮಯಂತಿ ಪಕ್ಕದಲ್ಲಿ ಮೆಲ್ಲ ಬಂದು ಆತನ ಕಿವಿಯಲ್ಲಿ ಹೇಳ್ತಾಳೆ, ಇದು ತಮ್ಮನ ಜೊತೆಗೆ ದ್ಯೂತ ಆಡ್ತಾ ಇದ್ದೀರಿ, ರಾಜರಾದವರು ಲೋಕಕ್ಷೇಮಕ್ಕೆ ಬೇಕಾದ ಕೆಲಸ ಮಾಡಬೇಕು, ಆ ಕಡೆಯಿಂದ ಅಮಾತ್ಯರು ಈ ಕಡೆಯಿಂದ ಊರಿನ ಪಾಳೆಯಗಾರರು ಎಲ್ಲ ಬಂದು ಕಾಯ್ತಾ ಇದ್ದಾರೆ, ರಾಜನಿಂದ ಆಜ್ಞೆ ಆಗಬೇಕು, ರಾಜನಿಂದ ಮುದ್ರೆ ಬೇಕು ಅಂತ ಕಾಯ್ತಾ ಇದ್ದಾರೆ, ನೀವು ನೋಡಿದ್ರಿ ಇಲ್ಲಿ ಆಟ ಆಡ್ತಾ ಇದ್ದೀರಿ, ದಯವಿಟ್ಟು ಅವರನ್ನೆಲ್ಲ ಕಳಿಸಿ ಆಮೇಲೆ ಆಡಬೇಕು ಅನಿಸಿದರೆ ಬಂದು ಆಡಿ. ಇವ ಹೀಗೆ ದಮಯಂತಿಯನ್ನು ಕಣ್ಣು ಕೆಂಪು ಮಾಡಿಕೊಂಡು ನೋಡ್ತಾನೆ, ಗಂಡಂದಿರು ಕೆಲಸ ಮಾಡುವಾಗ ನಿಮ್ಮದೇನು ಹೆಂಗಸರ ಕೆಲಸ ಅಂತ. ದಮಯಂತಿಗೆ ಆಶ್ಚರ್ಯವಾಗುತ್ತೆ. ಅದನ್ನು ರಾಮಾಯಣದ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ ಬೃಹದಶ್ವರು. ಯಾಕೆ ದಮಯಂತಿ ಅಂತೇಳಿದರೆ ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದವ. ಯಾವಾಗ ಇಂದ್ರಾದಿಗಳನ್ನು ತ್ಯಜಿಸಿ ನಲನ ಕುತ್ತಿಗೆಯಲ್ಲಿ ಮಾಲೆಯನ್ನು ಹಾಕಿದ್ಲು, ಆವಾಗ ನಲ ಹೇಳಿದ್ದಂತಹ ಮಾತು, ಇದಕ್ಕೆ ಪ್ರತಿಯಾಗಿ ನಾನು ನನ್ನ ಜೀವಕ್ಕಿಂತ ಹೆಚ್ಚು ನೀನು ಅಂತ ಭಾವಿಸಿಕೊಂಡು ಜೀವನವನ್ನು ನಡೆಸ್ತೇನೆ ಅಂತ ಒಂದು ಮಾತು ಹೇಳಿದ್ದ. ಆದರೆ ಇವತ್ತು ಕಣ್ಣು ಕೆಂಪು ಮಾಡಿಕೊಂಡು ಹೆಂಡತಿಯನ್ನು ನೋಡ್ತಾ ಇದ್ದಾನೆ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ, ನೀನೇನು ಮಧ್ಯದಲ್ಲಿ ಬಂದು ಬೇರೆ ಕೆಲಸ ಹೇಳಿಕೊಡುವುದು, ನನಗೇನು ಕೆಲಸ ಇದೆ ನನಗೆ ಅರ್ಥ ಆಗೋದಿಲ್ವಾ, ನೀನು ಹೇಳಿದ ಮೇಲೆ ಅರ್ಥ ಆಗಬೇಕಾ ಅನ್ನುವ ದೃಷ್ಟಿಯಿಂದ ಆಕೆಯನ್ನು ನೋಡಿದ. ಆಗ ದಮಯಂತಿಗೆ ಅರ್ಥ ಆಯಿತು, ನಮಗೆ ಯಾವುದೋ ಹೋಗುವ ಕಾಲ, ಇದು ಬೆಳೆಯುವ ಕಾಲ ಅಲ್ಲ, ಕಾಲ ವ್ಯತ್ಯಾಸವಾಗಿದೆ, ಈ ಕಾಲದಲ್ಲಿ ಇವರನ್ನು ನಾನು ಅನುನಯ ಮಾಡಿ ಪ್ರಯೋಜನ ಇಲ್ಲ ಅಂತ ಆಕೆ ತೀರ್ಮಾನಿಸಿದವಳು ಮಂತ್ರಿಗಳ ಜೊತೆಗೆ ಒಂದು ಸಭೆಯನ್ನು ಸೇರಿಸಿದ್ಳು. ಸಭೆಯನ್ನು ಸೇರಿಸಿ ಏನು ನಿರ್ಧಾರ ನಡೆಯಿತು ಅನ್ನೋದನ್ನು ಮತ್ತೆ ನಾಳೆ ನೋಡೋಣ. ಮುಂದಿನ ಕಥೆ ಅದು ದಮಯಂತಿಯ ವ್ಯಕ್ತಿತ್ವ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ಕಥೆ ಮತ್ತೆ ನಾಳೆ ಸೇರಿದಾಗ ಗಮನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.